ಹಲೋ ಫ್ರೆಂಡ್ಸ್, ಎಲ್ಲರಿಗೂ ಐಡಿಯಾಸ್ ಫೋರಮ್ಗೆ ಸ್ವಾಗತ. ನೀವಿನ್ನ ನಮ್ಮ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಜಾಯ್ನ್ ಆಗಿ ಹೆಚ್ಚಿನ ಉಪಯೋಗಗಳನ್ನು ಪಡ್ಕೊಳ್ಳಿ. ಐಡಿಯಾಸ್ ಫೋರಮ್ನ ಕೋರ್ಸ್ಗಳ ವಿವರ: ಎಲ್ಲ NCERT ವಿಡಿಯೋಗಳು, ಎಲ್ಲ DSCRT ವಿಡಿಯೋಗಳು, ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು, GK ಟ್ರಿಕ್ಸ್ ವಿಡಿಯೋಗಳು, ಹಾಗೆ 1000ಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ. ಇನ್ನೂ ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡಲಾಗುವುದು. ನಿಮಗೆ ಈಗ ಜನರಲ್ ಸೈನ್ಸ್ ಸೀರೀಸ್ ಬೇಕು ಅಂತ ಅಂದರೆ ನೀವು ಪ್ಲೇ ಲಿಸ್ಟಲ್ಲಿ ಹೋಗ್ಬಿಟ್ಟು ಆನಂತರ ಇಲ್ಲಿ ಜನರಲ್ ಸೈನ್ಸ್ ಇದನ್ನು ಸರ್ಚ್ ಮಾಡೋದ್ರ ಮೂಲಕ ನೀವು 6th ಎಲ್ಲ ಚಾಪ್ಟರ್ಸ್ಗಳನ್ನು ಕವರ್ ಮಾಡ್ತಾ ಬರ್ಬೋದು. ಇವತ್ತಿನ ದಿನ ನಾನು ಚಾಪ್ಟರ್ 6 ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಟಿಶ್ಯೂಸ್, ಅಂಗಾಂಶಗಳು. ಈಗ ನಮಗೆ ಆಲ್ರೆಡಿ ಒಂದು ಬೇಸಿಕ್ ಯೂನಿಟ್ ಆಫ್ ಆರ್ಗ್ಯಾನಿಸಮ್ಸ್ ಯಾವುದು, ಮೂಲ ಘಟಕ ಯಾವುದು ಒಂದು ಜೀವಿಗೆ ಅಂದರೆ ಅದು ಜೀವಕೋಶ ಅಂತ ಹೇಳಿ ಕರಿತೀವಿ. ಅದರ ಬಗ್ಗೆ ಈಗ ನಾವು ಆಲ್ರೆಡಿ ಸ್ಟಡಿ ಮಾಡ್ಕೊ ಬಂದಿದ್ದೀವಿ. ಯಾರು ಅದನ್ನು ತಿಳ್ಕೊಂಡಿಲ್ಲ ಅದನ್ನು ಫಸ್ಟ್ ಹಳೆ ವಿಡಿಯೋಸ್ಗಳನ್ನು ನೋಡಿ, ಆನಂತರ ಟಿಶ್ಯೂಸ್ಗಳ ಬಗ್ಗೆ ಕಲಿಯಿರಿ. ಆನಂತರ ಈಗ ಅದೇ ಜೀವಿಗಳ ಅಧ್ಯಯನದಲ್ಲಿ ಒಂದು ಜೀವಿ ಅಂತ ಕರೆಸ್ಕೋಬೇಕು ಅಂತ ಅಂದರೆ ಅದಕ್ಕೆ ಇರುವಂತಹ ಕೆಲವು ಗುಣಲಕ್ಷಣಗಳು ಹೇಗಿರುತ್ತೆ ಅಂತಲೂ ಸಹಿತ ನಾವು ಓದ್ಕೊ ಬಂದಿದ್ದೀವಿ. ಅದೇ ರೀತಿಯಾಗಿ ಯೂನಿಸೆಲ್ಯುಲಾರ್ ಆರ್ಗ್ಯಾನಿಸಮ್ ಅಂತ ಅಂದ್ರೇನು, ಏಕಕೋಶೀಯ ಜೀವಿ ಅಂದ್ರೇನು, ಹಾಗೆ ಬಹುಕೋಶೀಯ ಜೀವಿಗಳಂದ್ರೇನು, ಅವಕ್ಕೆ ಕೆಲವೊಂದಿಷ್ಟು ಎಕ್ಸಾಂಪಲ್ಸ್ಗಳು ಸಹಿತ ನಾವು ಓದಿದ್ವಿ. ಅದೇ ರೀತಿಯಾಗಿ ಸೆಲ್ಸ್ಗಳು, ಎಲ್ಲ ಕೋಶಗಳು ಅವುಗಳದ್ದೇ ಆದಂಥ ಒಂದೊಂದು ಕೆಲಸಗಳನ್ನು ಮಾಡ್ತಾ ಇದ್ದಾವೆ, ಹೌದಲ್ವಾ? ಅದೇ ರೀತಿಯಾಗಿ ಅಂದರೆ ಈಗ ಒಂದು ಕಡೆ ಏನಾಗಿದೆ, ಮಸಲ್ ಸೆಲ್ಸ್ಗಳು ಕಾಂಟ್ರಾಕ್ಟ್ ಮತ್ತು ರಿಲ್ಯಾಕ್ಸ್ ಮಾಡೋದ್ರ ಮೂಲಕ ನಮ್ಮ ಬಾಡಿ ಮೂಮೆಂಟ್ಗೆ ಹೆಲ್ಪ್ ಆಗ್ತಾ ಇದೆ. ಹಾಗೆ ಇನ್ನೊಂದು ಕಡೆ ನಮಗೆ ಹಾರ್ಟ್ ಬೀಟ್ ಇರೋದ್ರಿಂದ ಬ್ಲಡ್ಡನ್ನು ಪಂಪ್ ಮಾಡ್ತಾ ಇದೆ. ಆದ್ದರಿಂದ ಏನಾಗ್ತಿದೆ, ಬ್ಲಡ್ ಇಡೀ ನಮ್ಮ ಬಾಡಿಗೆ ಎಲ್ಲ ಕಡೆನೂ ಟ್ರಾನ್ಸ್ಪೋರ್ಟ್ ಆಗ್ತಿದೆ. ಬ್ಲಡ್ ಟ್ರಾನ್ಸ್ಪೋರ್ಟ್ ಆಗೋದ್ರ ಮೂಲಕ ಆಕ್ಸಿಜನ್ ಆಗಿರ್ಬೋದು, ಫುಡ್ ಆಗಿರ್ಬೋದು, ಹಾರ್ಮೋನ್ಸ್ಗಳನ್ನಾಗಿರ್ಬೋದು, ಜೊತೆಗೆ ವೇಸ್ಟ್ ಮೆಟೀರಿಯಲ್ಸ್ಗಳನ್ನು ಸಹಿತ ಏನು ಮಾಡಿದೆ, ಬ್ಲಡ್ ಕ್ಯಾರಿ ಮಾಡ್ತಾ ಇದೆ. ಇಲ್ಲಿ NCERT ಬುಕ್ಕಲ್ಲಿ ಕೇಳಿರುವಂತಹ ಕ್ವಶನ್ ಏನಪ್ಪ ಅಂತಂದರೆ, ಆರ್ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಮೇಡ್ ಆಫ್ ಸೇಮ್ ಟೈಪ್ ಆಫ್ ಟಿಶ್ಯೂಸ್? ಎರಡೂ ಒಂದೇ ರೀತಿಯಾದಂತಹ ಅಂಗಾಂಶಗಳಿಂದ ಮಾಡಲ್ಪಟ್ಟಿವೆಯಾ ಅಂತ ಕೇಳ್ತಾ ಇದ್ದಾರೆ. ಈಗ ನಮಗೆ ಗೊತ್ತಿದೆ ಪ್ಲ್ಯಾಂಟ್ಸ್ ಆರ್ ಸ್ಟೇಷ್ನರಿ ಅಂತ ಹೇಳಿ, ದೇ ಆರ್ ಫಿಕ್ಸ್ಡ್. ಒಂದೇ ಕಡೆ ಅವರು ಫಿಕ್ಸ್ ಆಗಿಬಿಟ್ಟಿದ್ದಾವೆ. ಎಲ್ಲ ಸಸ್ಯಗಳು ಅಥವಾ ಟ್ರೀಸ್ ಎಲ್ಲವೂ ಸಹಿತ ಏನಾಗಿದೆ, ಒಂದೇ ಕಡೆ ಫಿಕ್ಸ್ ಆಗಿಬಿಟ್ಟಿದೆ. ದೇ ಡೋಂಟ್ ಮೂವ್. ಗಾಳಿ ಬಂದಾಗ ಅಲ್ಲಾಡುತ್ತೆ ಬಿಟ್ಟರೆ ಒಂದು ಪ್ಲೇಸಿಂದ ಇನ್ನೊಂದು ಪ್ಲೇಸ್ ಕಡೆ ಅದು ಮೂವ್ ಆಗುತ್ತಾ? ಇಲ್ಲ ಅಲ್ವಾ? ಅದೇ ರೀತಿಯಾಗಿ ಅಲ್ಲಿರುವಂತಹ ಅಂಗಾಂಶಗಳು ಆ ರೀತಿಯಾಗಿ ಅವಕ್ಕೆ ಸಪೋರ್ಟ್ ಮಾಡ್ತಾ ಇದೆ. ಒಂದೇ ಕಡೆ ನಿಲ್ಲೋದಕ್ಕೆ, ಒಂದೇ ಕಡೆ ಸ್ಟಿಫ್ ಆಗಿರೋದಕ್ಕೆ, ಬೆಳೆಯೋಕ್ಕೆ, ಆಮೇಲೆ ಇರುವಂತಹ ಎಲ್ಲ ಪ್ರಕ್ರಿಯೆಗಳನ್ನು ಮಾಡೋದಕ್ಕೋಸ್ಕರನೂ ಅಲ್ಲಿರುವಂತಹ ಅಂಗಾಂಶಗಳು ಏನು ಮಾಡ್ತಿದೆ, ಅದಕ್ಕೆ ಸಪೋರ್ಟಿವ್ ಆಗಿದೆ. ವಿಚ್ ಪ್ರೊವೈಡ್ಸ್ ದಮ್ ವಿತ್ ಸ್ಟ್ರಕ್ಚರಲ್ ಸ್ಟ್ರೆಂತನ್ನು ಸಹಿತ ಅಲ್ಲಿ ಕೊಡ್ತಾ ಇದೆ. ಹಾಗಿದ್ರೆ ಅನಿಮಲ್ಸ್ಗಳಲ್ಲಿ ನೋಡೋದಾದರೆ, ಅನಿಮಲ್ಸ್ಗಳಲ್ಲಿ ದೇ ಮೂವ್ ಅಲ್ವಾ? ದೇ ಮೂವ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ದೇ ಕನ್ಸ್ಯೂಮ್ ಎನರ್ಜಿ ಆ್ಯಸ್ ಕಂಪೇರ್ ಟು ದ ಪ್ಲ್ಯಾಂಟ್ಸ್. ಎಲ್ಲ ಜೀವಿಗಳು ಏನು ಮಾಡಿದ್ದೀವಿ, ಅದರಲ್ಲೂ ಪ್ರಾಣಿಗಳಲ್ಲಿ ಏನಾಗಿದೆ, ಎನರ್ಜಿನ ಕನ್ಸ್ಯೂಮ್, ಶಕ್ತಿನ ಯೂಸ್ ಮಾಡ್ಕೊಂಬಿಟ್ಟು ಏನು ಮಾಡ್ತಾಯಿದ್ರೆ, ದಟ್ ಈಸ್ ಬೈ ದ ಪ್ಲ್ಯಾಂಟ್ಸ್ ಆಗಿರ್ಬೋದು, ಪ್ಲ್ಯಾಂಟ್ಸಲ್ಲಿ ಪ್ರಿಪೇರ್ ಮಾಡಿರುವಂತಹ ಫುಡ್ ಆಗಿರ್ಬೋದು, ಯಾವುದೇ ರೀತಿಯಾಗಿ, ಅಥವಾ ಸೋಲಾರ್ ಎನರ್ಜಿ ಆಗಿರ್ಬೋದು, ವಿಂಡ್ ಎನರ್ಜಿ ಆಗಿರ್ಬೋದು, ಈ ರೀತಿಯಾಗಿ ಶಕ್ತಿಗಳನ್ನು ಕನ್ಸ್ಯೂಮ್ ಮಾಡ್ಕೊಂಬಿಟ್ಟು ಏನು ಮಾಡ್ತಾಯಿದೆ ಈಗ ಪ್ಲ್ಯಾಂಟ್ಸ್ಗಳಲ್ಲಿ ಏನಾಗುತ್ತೆ, ಕೇವಲ ಒಂದು ಸೋಲಾರ್ ಲೈಟನ್ನು ಯೂಸ್ ಮಾಡ್ಕೊಂಬಿಟ್ಟು ದ್ಯುತಿ ಸಂಶ್ಲೇಷಣೆ ಮಾಡ್ತವೆ. ಆದರೆ ಅನಿಮಲ್ಸಲ್ಲಿ ಇಟ್ ಚೇಂಜಸ್. ಹಾಗೆ ಅನಿಮಲ್ಸ್ಗಳಲ್ಲಿ ನಾವು ನೋಡೋದಾದರೆ ಲಿವಿಂಗ್ ಟಿಶ್ಯೂಸ್ಗಳಿರುತ್ತೆ. ಈಗ ಮರ ಇರುತ್ತೆ, ನಾವು ಈಗ ಹಳೆ ಪಾಠದಲ್ಲಿ ನೋಡಿದ್ದೀವಲ್ವ, ರಾಬರ್ಟ್ ಹುಕ್ ಅವ್ರು ಏನು ಮಾಡ್ತಾರೆ, ವುಡನ್ ಕಾರ್ಕನ್ನು ಯೂಸ್ ಮಾಡಿಬಿಟ್ಟು ಸೆಲ್ಸ್ಗಳ ಬಗ್ಗೆ ಅಧ್ಯಯನ ಮಾಡ್ತಾರೆ. ಹಾಗೆ ಸೆಲ್ಸ್ ಆ ವರ್ಡನ್ನು ಅವರು ಅವ್ರು ಮಾಡ್ತಾರೆ ಅಲ್ವಾ, ಅವರೇ ಡಿಸ್ಕವರ್ ಮಾಡಿರೋದು ಸೆಲ್ಲನ್ನು. ಅಲ್ಲಿ ಅವರು ಯೂಸ್ ಮಾಡಿದ್ದು ಯಾವುದು, ವುಡನ್ ಕಾರ್ಕ್, ಆ್ಯಂಡ್ ಇಟ್ ಈಸ್ ಎ ನಾನ್ ಲಿವಿಂಗ್ ಟಿಶ್ಯೂ ಅಲ್ವಾ. ಅಲ್ಲಿ ಅದಕ್ಕೋಸ್ಕರ ಹೇಳ್ತಿದ್ದೀವಿ ನಾವು, ಅನಿಮಲ್ಸ್ಗಳಲ್ಲಿ ಏನಾಗಿರುತ್ತೆ, ಜೀವವಂತವಾಗಿರುವಂತಹ ಅಂಗಾಂಶಗಳಿರುತ್ತೆ. ಆ ಕಾರಣದಿಂದಾಗಿ ನಾವು ಒಂದು ಕಡೆಯಿಂದ ಇನ್ನೊಂದು ಕಡೆ ಮೂವ್ ಆಗ್ತಿದ್ದೀವಿ. ಹಾಗೆ ವಿ ಆರ್ ಕನ್ಸ್ಯೂಮಿಂಗ್ ಎನರ್ಜಿ, ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಸೊ ದ ಟಿಶ್ಯೂಸ್ ಪ್ರೆಸೆಂಟ್ ಇನ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಅನಿಮಲ್ಸ್ ಆರ್ ಡಿಫ್ರೆಂಟ್. ದೋಸ್ ಆರ್ ನಾಟ್ ಸೇಮ್ ಅಂತ ಹೇಳ್ತಾ ಇದ್ದಾರೆ. ಅವುಗಳು ಸೇಮ್ ಅಲ್ಲ, ಬಟ್ ದೇ ಆರ್ ಡಿಫ್ರೆಂಟ್. ದ ಗ್ರೋತ್ ಇನ್ ಪ್ಲ್ಯಾಂಟ್ಸ್ ಲಿಮಿಟೆಡ್ ಟು ಸರ್ಟೈನ್ ರೀಜನ್ಸ್. ಈಗ ನೀವು ನೋಡ್ಬೋದು ಪ್ಲ್ಯಾಂಟ್ಸ್ಗಳ ಒಂದು ಗ್ರೋತ್, ಅವುಗಳ ಹೈಟ್ ಆಗಿರ್ಬೋದು ಒಂದು ಲಿಮಿಟೆಡ್ ಇರುತ್ತೆ. ಎಲ್ಲದ್ರದ್ದು ಅದರ ಸ್ಪೀಷೀಸ್ ಚೇಂಜ್ ಆಗಿರ್ಬೋದು,
ಪ್ರಭೇದಗಳು ಚೇಂಜ್ ಇದ್ರೂ ಸಹಿತ ಏನೋ ಅವುಗಳು ಒಂದು ಸರ್ಟೈನ್ ಇದಕ್ಕೆ ಎಂಡ್ ಆಗುತ್ತೆ. ವೈಲ್ ದಿಸ್ ಈಸ್ ನಾಟ್ ಸೋ ಇನ್ ಅನಿಮಲ್ಸ್ಗಳಲ್ಲಿ ನಾವು ಮತ್ತೆ ನಮ್ಮ ಹ್ಯೂಮನ್ಸ್ ಅಂತ ಹೇಳಿ ಬಂದಾಗ ಮತ್ತೆ ನಮ್ಮಲ್ಲೂ ಡೆವಲಪ್ಮೆಂಟ್ ನೋಡ್ತೀವಿ. ಅಡೋಲಸೆಂಟ್ಸ್ ಬಗ್ಗೆ ಸಹಿತ ನಾವು ಹಳೆ ವಿಡಿಯೋಸ್ಗಳಲ್ಲಿ ನೋಡಿದ್ದೀವಿ. ಆದರೆ ಇಲ್ಲಿ ಗ್ರೋತ್ ಹಾರ್ಮೋನ್ ಅಲ್ಲಿ ಏನಾಗುತ್ತೆ ಅಂತಂದರೆ ಸರ್ಟೈನ್ ರೀಜನ್ಸ್ ಅಂತ ಅಂದರೆ ಇಲ್ಲಿ ಯಾವುದೋ ಒಂದು ಕೆಲವು ಪಾರ್ಟ್ಸ್ಗಳಿಗೆ ಮಾತ್ರ ಏನಾಗಿದೆ ಈ ಗ್ರೋತ್ ಅನ್ನೋದು ಫಿಕ್ಸ್ ಆಗಿದೆ ಇನ್ ಪ್ಲ್ಯಾಂಟ್ಸ್ಗಳಲ್ಲಿ ಎಲ್ಲ ಕಡೆನೂ ಗ್ರೋತ್ ಆಗೋದನ್ನು ನಾವು ನೋಡೋದಿಲ್ಲ. ಆದರೆ ಹ್ಯೂಮನ್ಸಲ್ಲಿ ಏನಾಗುತ್ತೆ, ಹುಟ್ಟುದಾಗಿದ್ದಂತಹ ಮಗು ಬೆಳೆದು ದೊಡ್ಡ ಒಂದು ಅಡಲ್ಟ್ ಆಗುವಾಗೂ ಸಹಿತ ಏನಾಗುತ್ತೆ ಎಲ್ಲ ಪಾರ್ಟ್ಸ್ಗಳಲ್ಲೂ ಸಹಿತ ಬೆಳವಣಿಗೆನ ನಾವು ನೋಡ್ತೀವಿ. ಆದರೆ ಸಸ್ಯಗಳಲ್ಲಿ ನೋಡೋದಾದರೆ ಕೆಲವೊಂದು ಟೈಮ್ ಬೇರ್ಗಳಲ್ಲಿ ತುಂಬ ಗ್ರೋತ್ ಇರುತ್ತೆ, ಸ್ಟೆಮ್ಮಲ್ಲಿರುತ್ತೆ, ಬ್ರ್ಯಾಂಚಲ್ಲಿ ಕಡಿಮೆ ಇರುತ್ತೆ. ಈ ರೀತಿಯಾಗಿ ನಾವು ನೋಡ್ತಾ ಹೋಗ್ತೀವಿ. ಸಸ್ಯ ಕೆಲವು ಅಂಗಾಂಶಗಳು ಜೀವನವಿಡೀ ವಿಭಜನೆ ಹೊಂದುತ್ತಿರುತ್ತವೆ. ಹಾಗೆ ಈ ಅಂಗಾಂಶಗಳು ಕೆಲವು ಭಾಗದಲ್ಲಿ ಸಾಮಾನ್ಯವಾಗಿ ಕಂಡುಬರುತ್ತವೆ. ಇದನ್ನು ಆಧರಿಸಿ ಸಸ್ಯ ಅಂಗಾಂಶಗಳನ್ನು ಬೆಳವಣಿಗೆ ಅಥವಾ ವರ್ಧನಾ ಅಂಗಾಂಶ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ಅಂತ ಹೇಳ್ತಾರೆ ಆ್ಯಂಡ್ ಪರ್ಮನೆಂಟ್ ಟಿಶ್ಯೂಸ್ ಶಾಶ್ವತ ಅಂಗಾಂಶ ಎಂದು ವರ್ಗೀಕರಿಸಲಾಗಿದೆ. ಇವೆರಡರ ಬಗ್ಗೆಯೂ ಸಹಿತ ನಾವು ನೆಕ್ಸ್ಟ್ ನಾನು ಪ್ಲ್ಯಾಂಟ್ ಟಿಶ್ಯೂಸ್ಗಳಲ್ಲಿ ನಾವು ಅದನ್ನು ಕಲಿತೀವಿ, ಅದನ್ನು ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೆಲ್ ಗ್ರೋತ್ ಇನ್ ಅನಿಮಲ್ಸ್ ಈಸ್ ಯೂನಿಫಾರ್ಮ್. ಈಗ ಹಾಗಾದರೆ ನಾನು ಹೇಳಿದೆ ಇದು ಸರ್ಟೈನ್ ರೀಜನ್ಸ್ ಅಥವಾ ಸರ್ಟೈನ್ ಪಾರ್ಟ್ಸ್ಗಳಿಗೆ ಮಾತ್ರ ಸೀಮಿತ ಆಗಿದೆ ಸಸ್ಯಗಳಲ್ಲಿ ಅಂತ ಹೇಳಿ ಈ ಗ್ರೋತ್ ಅನ್ನೋದು. ಆದರೆ ಅನಿಮಲ್ಸ್ಗಳಲ್ಲಿ ಹೇಗಾಗಿದ್ರೆ ಅಂತಂದರೆ ಸೆಲ್ ಗ್ರೋತ್ ಏನಾಗಿದೆ ಇಲ್ಲಿ ಇವ್ರು ಹೇಳೋದೇನು ಅಂದರೆ ಸೆಲ್ಗಳೇನಾಗ್ತಿದೆ ಡಿವೈಡ್ ಆಗುತ್ತೆ. ನಾನು ಹಳೆ ವಿಡಿಯೋಗಳಲ್ಲಿ ಹೇಳಿದ್ದೀನಿ, ಡಿವೈಡ್ ಆಗಿಬಿಟ್ಟು ಏನಾಗುತ್ತೆ ಮಲ್ಟಿಪಲ್ ಆಗ್ತಾ ಒಂದು ಜೀವಿ ಬೆಳೀತಾ ಹೋಗುತ್ತೆ. ಈ ರೀತಿಯಾಗಿ ಇಲ್ಲಿ ಸೆಲ್ ಗ್ರೋತ್ ಅನಿಮಲ್ಸ್ಗಳಲ್ಲಿ ಜೀವಿ ಅಂದರೆ ಅದರಲ್ಲೂ ಪ್ರಾಣಿಗಳಲ್ಲಿ ಏನಾಗಿರುತ್ತೆ ಯೂನಿಫಾರ್ಮ್ ಆಗಿರುತ್ತೆ, ಸೇಮ್ ಇರುತ್ತೆ. ಎಲ್ಲೋ ಒಂದು ಕಡೆ ಜಾಸ್ತಿ ಒಂದು ಕಡೆ ಕಡಿಮೆ ಆ ಥರ ಇರಲ್ಲ, ಯೂನಿಫಾರ್ಮ್ ಆಗಿರುತ್ತೆ. ಆನಂತರ ಈಗ ನಾವು ಪ್ಲ್ಯಾಂಟ್ ಟಿಶ್ಯೂಸ್ ಹಾಗಿದ್ರೆ ನಮಗೆ ಗೊತ್ತಾಗಿದೆ ಇವಾಗ ಫಸ್ಟು ಅಂಗಾಂಶಗಳು ಇರೋದು ಸಸ್ಯಗಳಲ್ಲಾಗಿರ್ಬೋದು ಅಥವಾ ಪ್ರಾಣಿಗಳಲ್ಲಾಗಿರ್ಬೋದು, ಎರಡರಲ್ಲೂ ಸಹಿತ ಡಿಫ್ರೆಂಟ್ ಆಗಿದೆ, ಯಾವುದು ಸಹಿತ ಸೇಮ್ ಇಲ್ಲ ಅಂಥೇಳಿ ನಮ್ಗೆ ಗೊತ್ತಾಯಿತು. ಹಾಗಿದ್ರೆ ನಾವೀಗ ಸ್ಟಡಿ ಮಾಡೋಣ, ಪ್ಲ್ಯಾಂಟ್ ಟಿಶ್ಯೂಸ್ಗಳಂತಲೇ ಸಪ್ರೇಟಾಗಿ ಸ್ಟಡಿ ಮಾಡೋಣ, ಹಾಗೆ ಅನಿಮಲ್ಸ್ ಟಿಶ್ಯೂ ಅಂತಲೇ ಸಪ್ರೇಟಾಗಿ ಸ್ಟಡಿ ಮಾಡೋಣ. ಸಸ್ಯ ಅಂಗಾಂಶ ಫಸ್ಟ್ ಒನ್ ಈಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ. ಇದನ್ನು ನಾವು ವರ್ಧನಾ ಅಂಗಾಂಶಗಳು ಅಂತ ಹೇಳಿ ಕರಿತೀವಿ. ಬೆಳವಣಿಗೆ ನಿರ್ದಿಷ್ಟ ಭಾಗದಲ್ಲಿ ಮಾತ್ರ ನಡೆಯುತ್ತದೆ. ಈ ಟಿಶ್ಯೂಸ್ಗಳಿತ್ತು ಅಂತಂದರೆ ಆ ಸಸ್ಯದಲ್ಲಿ ಕೆಲವು ಪಾರ್ಟ್ಸ್ಗಳಲ್ಲಿ ಮಾತ್ರ ಆಗ್ತಾ ಹೋಗುತ್ತೆ. ಅಂದರೆ ಎಲ್ಲ ಕಡೆನೂ ಆಗೋದಿಲ್ಲ, ಕೇವಲ ಎಲ್ಲೆಲ್ಲಿರುತ್ತೋ ಅದರ ಒಂದು ಫಂಕ್ಷನ್ಸ್ ಕಾರ್ಯಗಳೇನಾಗಿರುತ್ತೋ ಆ ರೀತಿಯಾಗಿ ಟಿಶ್ಯೂಸ್ಗಳು ಕೆಲಸ ಮಾಡ್ತಾ ಹೋಗ್ತವೆ. ಗ್ರೋತ್ ಆಫ್ ದ ಪ್ಲ್ಯಾಂಟ್ಸ್ ಅಕರ್ಸ್ ಓನ್ಲಿ ಇನ್ ಸರ್ಟೈನ್ ಸ್ಪೆಸಿಫಿಕ್ ರೀಜನ್ಸ್. ನಿರ್ದಿಷ್ಟವಾದಂತಹ ಭಾಗಗಳಲ್ಲಿ ಮಾತ್ರ ಇವು ನಡ್ತಾ ಹೋಗುತ್ತೆ. ಯಾಕೆ? ದಿಸ್ ಈಸ್ ಬಿಕಾಸ್, ಯಾಕೆ ಅಂತಂದರೆ ದ ಡಿವೈಡಿಂಗ್ ಟಿಶ್ಯೂಸ್ ಆಲ್ಸೋ ನೋನ್ ಆ್ಯಸ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ವಿಭಜನೆ ಹೊಂದುವಂತಹ ಅಂಗಾಂಶಗಳು ಇರುವ ಕಾರಣ ಇಲ್ಲೇನಾಗುತ್ತೆ ಅಲ್ಲಿ ಆ ರೀಜನ್ಸ್ಗಳಲ್ಲಿ ಮಾತ್ರ ಏನಾಗ್ತಿದೆ ಸೆಲ್ಗಳು ಡಿವೈಡ್ ಆಗ್ತಾ ಇರುತ್ತೆ. ಸೆಲ್ ಡಿವೈಡ್ ಆದಂಗೆ ಗ್ರೋತನ್ನು ನಾವು ನೋಡ್ತಾ ಹೋಗ್ತೀವಿ. ಡಿಪೆಂಡಿಂಗ್ ಆಫ್ ದಿಸ್ ಈಗ ರೀಜನ್ಸ್ ಡಿಫ್ರೆಂಟ್ ರೀಜನ್ಸ್ಗಳಲ್ಲಿ ಸ್ಪೆಸಿಫಿಕ್ಕಾಗಿ ನಾವು ಸ್ಪೆಸಿಫಿಕ್ ರೀಜನ್ಸ್ಗಳಲ್ಲಿ ಗ್ರೋತನ್ನು ನೋಡ್ತೀವಿ ಅಂತ ಹೇಳಿದೆ ಅಲ್ವಾ. ಈಗ ಆ ರೀಜನ್ಸ್ಗಳ ಆಧಾರದ ಮೇಲೆ ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ನ ನಾವು 3 ಟೈಪ್ಸಾಗಿ ನೋಡ್ತೀವಿ ಡಿಪೆಂಡಿಂಗ್ ಆನ್ ದ ರೀಜನ್ಸ್ ವೇರ್ ದೇ ಆರ್ ಪ್ರೆಸೆಂಟ್. ಈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ ಇರುವಂತಹ ಆ ರೀಜನ್ಸ್ಗಳ ಆಧಾರದ ಮೇಲೆ ಏನು ಮಾಡಿದ್ದಾರೆ 3 ರೀತಿಯಾಗಿ ನಾವು ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ಗಳನ್ನು ನೋಡ್ತೀವಿ. ಫಸ್ಟ್ ಒನ್ ಈಸ್ ಎಪಿಕಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ತುದಿ ವರ್ಧನ ಅಂಗಾಂಶ. ಸೆಕೆಂಡ್ ಒನ್ ಈಸ್ ಲ್ಯಾಟ್ರಲ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂ, ಪಾರ್ಶ್ವವರ್ಧನ ಅಂಗಾಂಶ. ಇಂಟರ್ ಕ್ಯಾಲರಿ ಅಂತರಗೆಣ್ಣು ವರ್ಧನ ಅಂಗಾಂಶ ಅಂತ ಹೇಳಿ ಕರಿತೀವಿ. ಈಗ ಈ ಅಪಿಕಲ್ ನೇಮ್ ಹೇಳುವಂತೆಯೇ ಏನಾಗ್ತಿದೆ, ನಿಮಗಿಲ್ಲಿ ಒಂದು ಪಿಕ್ಚರ್ ಹಾಕಿದೆ ನೋಡಿ, ತುದಿಯಲ್ಲೇನಾಗಿದೆ ಟಿಶ್ಯೂಸ್ಗಳೇನಾಗ್ತಿದೆ ತುದಿಯಲ್ಲಿ ಕಂಡುಬರುವಂಥ ಈ ಟಿಶ್ಯೂಸ್ಗಳು. ಅಪಿಕಲ್ ಮೆರಿಸ್ಟಮ್ ಈಸ್ ಪ್ರೆಸೆಂಟ್ ಎಟ್ ದ ಗ್ರೋಯಿಂಗ್ ಟಿಪ್ಸ್ ಆಫ್ ದ ಸ್ಟೆಮ್. ಈಗ ಕಾಂಡದಲ್ಲಿರುವಂಥ ತುದಿಗಳಲ್ಲಿ ನಾವು ಈ ರೀತಿಯಾದಂಥ ಟಿಶ್ಯೂಸ್ಗಳನ್ನು ನೋಡ್ಬೋದು. ಹಾಗೆ ಬೇರುಗಳಲ್ಲಿ ಇವುಗಳನ್ನು ನಾವು ಈ ಅಪಿಕಲ್ ಮೆರಿಸ್ಟಮ್ಸ್ಗಳನ್ನು ನೋಡಬಹುದು. ಆ್ಯಂಡ್ ಇನ್ಕ್ರೀಸಸ್ ದ ಲೆಂತ್ ಆಫ್ ದ ಸ್ಟೆಮ್. ಈಗ ತುದಿಲಿರೋದು ಬೆಳೀತಾ ಹೋಗ್ತಾ ಇದೆ ಅಂತಂದರೆ ಅಲ್ಲೇನಾಗುತ್ತೆ ದಟ್ ಇಂಪ್ಲೈಸ್ ದ ಇನ್ಕ್ರೀಸ್ ಇನ್ ದ ಲೆಂತ್ ಆಫ್ ದ ಸ್ಟೆಮ್. ಕಾಂಡಗಳೇನಾಗ್ತಾ ಇರುತ್ತೆ ಅಲ್ಲಿ ಉದ್ದವಾಗ್ತಾ ಹೋಗುತ್ತೆ. ಈಗ ನೆಕ್ಸ್ಟ್ ಒನ್ ಈಸ್ ಲ್ಯಾಟ್ರಲ್. ದ ಗರ್ತ್ ಆಫ್ ದ ಸ್ಟೆಮ್ ಆರ್ ರೂಟ್ ಇನ್ಕ್ರೀಸಸ್ ಡ್ಯೂ ಟು ದ ಲ್ಯಾಟ್ರಲ್ ಮೆರಿಸ್ಟಮ್. ಇಲ್ಲೂ ಸಹಿತ ಸೇಮ್, ಆದರೆ ಸ್ಟೆಮ್ಗಳಲ್ಲಿ ಅಥವಾ ರೂಟ್ಗಳಲ್ಲಿ ನಾವು ನೋಡುವಂತಹ ಒಂದು ಅಂಗಾಂಶಗಳಿವು. ತುದಿಗಳಲ್ಲಿ ನೋಡೋದು ಎಪಿಕಲ್, ಹಾಗೆ ಮಧ್ಯಭಾಗದಲ್ಲಿ ನೋಡೋದು
ಮಧ್ಯಭಾಗದಲ್ಲಿ ಇತ್ತು ಅಂತಂದರೆ ಅಲ್ಲೂ ಹೈಟ್ ಆಗುತ್ತಲ್ವ, ಅದು ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸೊ ಅಲ್ಲೂ ಸಹಿತ ನಾವು ನೋಡ್ಬೋದು ಕಾಂಡಗಳಾಗಿರ್ಬೋದು ಅಥವಾ ಬೇರುಗಳಾಗಿರ್ಬೋದು ಅವುಗಳ ಸುತ್ತಳತೆಯ ಪಾರ್ಶ್ವವರ್ಧನ ಅಂಗಾಂಶ ಅಂತ ಹೇಳಿ ಕರಿತೀವಿ. ಅಲ್ಲಿ ನಾವು ಅದರ ಸುತ್ತಳತೆ ಇನ್ಕ್ರೀಸ್ ಆಗೋದನ್ನು ನಾವು ನೋಡ್ತಾ ಹೋಗ್ತೀವಿ. ಜೊತೆಗೆ ನೆಕ್ಸ್ಟ್ ಲಾಸ್ಟ್ ಒನ್ ಈಸ್ ಇಂಟರ್ ಕ್ಯಾಲರಿ ಮೆರಿಸ್ಟಮ್. ಈಸ್ ದ ಮೆರಿಸ್ಟಮ್ ಅಟ್ ದ ಬೇಸ್ ಆಫ್ ದ ಲೀವ್ಸ್ ಆರ್ ಇಂಟರ್ನೋಡ್ಸ್. ಇಲ್ಲಿ ಅಂತರ್ಗೆಣ್ಣು ವರ್ಧನ ಅಂಗಾಂಶವು ಎಲೆಗಳ ಬುಡಭಾಗ ಅಥವಾ ರಂಬೆಯ ಬುಡಭಾಗ ಆಗಿರ್ಬೋದು. ಅಲ್ಲಿ ಏನಾಗುತ್ತೆ, ಈ ಮೆರಿಸ್ಟಮ್ಸ್ಗಳಿರುತ್ತೆ, ಇವುಗಳಿಂದ ಏನಾಗ್ತಿದೆ, ಅವುಗಳು ಬ್ರಾಡನ್ ಆಗ್ತಾ ಹೋಗುತ್ತೆ. ಗೊತ್ತಾಗ್ತಿದೆಯಾ? ತುದಿಗಳಲ್ಲಿ ನೋಡೋದು ಮೆರಿಸ್ಟಮ್, ಅಪಿಕಲ್ ಮೆರಿಸ್ಟಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಮಧ್ಯಭಾಗಗಳಲ್ಲಿ ನೋಡೋದು ಇಂಟರ್ ಕ್ಯಾಲರಿ ಮೆರಿಸ್ಟಮ್, ಹಾಗೆ ಎಂಡಿಂಗ್ ಅಂದರೆ ಅಲ್ಲಿ ನೋಡೋದು ನಾವು ಲ್ಯಾಟ್ರಲ್ ಮೆರಿಸ್ಟಮ್ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಒನ್ ಈಸ್ ಪರ್ಮನೆಂಟ್ ಟಿಶ್ಯೂ. ಇದು ಶಾಶ್ವತ ಅಂಗಾಂಶ. ಸೆಲ್ ಫಾರ್ಮಡ್ ಬೈ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್. ಇವುಗಳನ್ನು ನಾವು ಪರ್ಮನೆಂಟ್ ಅಂತ ಹೇಳೋಕ್ಕಾಗತ್ತಾ? ಯಾಕಂತಂದರೆ ಅವುಗಳು ಗ್ರೋತ್ ಅಲ್ವಾ, ಅವುಗಳೇನಾಗ್ತಿದೆ, ಶಾಶ್ವತವಾಗಿರೋಕ್ಕೆ ಸಾಧ್ಯ ಇಲ್ಲ. ಅವುಗಳೇನಾಗುತ್ತೆ, ಒಂದು ಅಪ್ ಟು ದ ಸ್ಟೇಜ್ ಅವು ಬೆಳವರೆಗೂ ಮಾತ್ರ ಅವು ಇರ್ತವೆ. ಇವುಗಳಲ್ಲಿ ದೆ ಟೇಕ್ ಅಪ್ ಎ ಸ್ಪೆಸಿಫಿಕ್ ರೋಲ್ ಆ್ಯಂಡ್ ಲೂಸ್ ದ ಎಬಿಲಿಟಿ ಟು ಡಿವೈಡ್. ಒಂದು ಸ್ಪೆಸಿಫಿಕ್ ರೋಲ್ನ ತಗೊಳ್ಳೋವರೆಗೂ ಅದು ಇದ್ಬಿಟ್ಟು ಏನಾಗುತ್ತೆ, ಅವುಗಳು ಸ್ಟಾಪ್ ಆಗುತ್ತೆ. ಲೂಸ್ ದ ಎಬಿಲಿಟಿ ಟು ಡಿವೈಡ್ ಆಗೋದನ್ನು, ಅದು ವಿಭಜನೆ ಹೊಂದೋದನ್ನು ಅವು ಸ್ಟಾಪ್ ಮಾಡಿಬಿಡ್ತವೆ. ಆ್ಯಸ್ ಎ ರಿಸಲ್ಟ್ ದೇ ಫಾರ್ಮ್ ಎ ಪರ್ಮನೆಂಟ್ ಟಿಶ್ಯೂಸ್. ಅವುಗಳೇನಾಗ್ತವೆ, ಪರ್ಮನೆಂಟ್ ಟಿಶ್ಯೂಸ್ಗಳಾಗ್ತವೆ. ದಿಸ್ ಪ್ರೊಸೆಸ್ ಆಫ್ ಟೇಕಿಂಗ್ ಅಪ್ ಎ ಪರ್ಮನೆಂಟ್ ಶೇಪ್, ಸೈಜ್ ಆ್ಯಂಡ್ ಎ ಫಂಕ್ಷನ್. ಈ ಪ್ರಕ್ರಿಯೆಯಲ್ಲಿ ನಾವೇನಾಗುತ್ತೆ, ಒಂದು ಟಿಶ್ಯೂಸ್ಗಳೇನಾಗ್ತವೆ ಇಲ್ಲಿ, ಅವುಗಳದ್ದೇ ಆದಂತಹ ಒಂದು ಆಕಾರಗಳು ಹೊಂದುತ್ತೆ, ಅವುಗಳದ್ದೇ ಆದಂಥ ಒಂದು ಸೈಜ್, ಗಾತ್ರ ಹೊಂದುತ್ತೆ, ಹಾಗೆ ಒಂದು ಕಾರ್ಯಗಳನ್ನು ಸಹಿತ ಅವು ನಿರ್ವಹಿಸುತ್ತಾ ಹೋಗ್ತವೆ. ಇದನ್ನು ನಾವೇನಂತ ಕರಿತೀವಿ, ಶಾಶ್ವತ ಅಂಗಾಂಶ, ಪರ್ಮನೆಂಟ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. Cells of meristematic tissues differentiate to form different types of permanent tissues. ಹೌದಲ್ವಾ, ಕಾಮನ್. ಈಗ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನಾವಿಲ್ಲಿ 3 ರೀತಿಯಾಗಿ ನೋಡ್ತೀವಿ. ಅಪಿಕಲ್, ಇಂಟರ್ ಕ್ಯಾಲರಿ, ಹಾಗೆ ಇನ್ನೊಂದು ಲ್ಯಾಟ್ರಲ್. ಇವು 3 ನೋಡ್ತೀವಲ್ಲ, ಇದರದ್ದು ಅದೇ ರೀತಿಯಾಗಿ ಡಿಫ್ರೆಂಟ್ ಆಗಿರುವಂತಹ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್, ಅವುಗಳೇನಾಗುತ್ತೆ, ಡಿಫ್ರೆಂಟ್ ಟೈಪ್ಸ್ ಆಫ್ ಪರ್ಮನೆಂಟ್ ಟಿಶ್ಯೂಸ್ಗಳನ್ನು ಕೊಡೋಕ್ಕೆ ಸಾಧ್ಯ ಆಗುತ್ತೆ. ವರ್ಧನ ಅಂಗಾಂಶದ ಜೀವಕೋಶಗಳು ವಿವಿಧ ಬಗೆಯ ಶಾಶ್ವತ ಅಂಗಾಂಶಗಳು ಆಗಲು ರೂಪಾಂತರಗೊಳ್ಳುತ್ತವೆ. ಈಗ ಇದರಲ್ಲಿ ನಾವು ಮತ್ತೆ ಟೈಪ್ಸ್ಗಳನ್ನು ನೋಡ್ತೀವಿ. ಪರ್ಮನೆಂಟ್ ಟಿಶ್ಯೂಸ್ಗಳಲ್ಲಿ, ಶಾಶ್ವತ ಅಂಗಾಂಶಗಳಲ್ಲಿ ಮತ್ತೆ ನಾವು ಅದರಲ್ಲಿ ವಿಧಗಳನ್ನು ನೋಡ್ತಾ ಹೋಗ್ತೀವಿ. ಫಸ್ಟ್ ಒನ್ ಈಸ್ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್, ಸರಳ ಶಾಶ್ವತ ಅಂಗಾಂಶ. ಎ ಫ್ಯೂ ಲೇಯರ್ ಆಫ್ ಸೆಲ್ಸ್ ಫಾರ್ಮ್ ದ ಬೇಸಿಕ್ ಪ್ಯಾಕೇಜ್ ಟಿಶ್ಯೂಸ್ ಆ್ಯಂಡ್ ದಿಸ್ ಈಸ್ ಕಾಲ್ಡ್ ಪ್ಯಾರೆನ್ಕೈಮಾ. ಇಲ್ಲಿ ನಾವು ಮತ್ತೆ ಡಿವೈಡ್ ನೋಡ್ತೀವಿ. ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ಗಳಲ್ಲಿ ಮತ್ತೆ ಪ್ಯಾರೆನ್ಕೈಮಾ ನೋಡ್ತೀವಿ. ಇದನ್ನ ಹೇಳ್ತಾ ಹೋಗ್ತೀನಿ. ಪ್ಯಾರೆನ್ಕೈಮಾ ಅಂತಂದರೆ ಕೆಲವು ಪದರದಲ್ಲಿರುವಂತಹ ಜೀವಕೋಶಗಳು ಮೂಲ ಜೋಡಣೆ ಅಂಗಾಂಶವನ್ನು ರೂಪಿಸುತ್ತವೆ. ಅಲ್ಲಿ ಬೇಸಿಕ್ ಒಂದು ಪ್ಯಾಕಿಂಗ್ ಆಗಿ ನೋಡ್ತಾ ಹೋಗ್ತೀವಿ. ಆ್ಯಂಡ್ ಇಟ್ ಈಸ್ ಅ ಬೇಸಿಕ್, ಕೆಳಗಡೆ ಮೂಲವಾಗಿ ನಾವು ನೋಡ್ತಾ ಹೋಗ್ತೀವಿ. ಇದರಿಂದ ಮತ್ತೆ ಡಿವೈಡ್ ಆಗ್ತಾ ಹೋಗೋದು. ಗೊತ್ತಾಗ್ತಿದೆಯಾ? ಮೂಲವಾಗಿ ಒಂದು ಪ್ಯಾಕಿಂಗ್ನ ನೋಡ್ತೀವಿ, ಅದನ್ನು ನಾವು ಪ್ಯಾರೆನ್ಕೈಮಾ ಅಂತ ಹೇಳಿ ಕರಿತೀವಿ. ಈ ಅಂಗಾಂಶದ ಜೀವಕೋಶಗಳು ಸಾಮಾನ್ಯವಾಗಿ ಸಡಿಲವಾದ ಜೋಡಣೆ ಹೊಂದಿದ್ದು ಕೋಶಗಳ ನಡುವೆ ದೊಡ್ಡ ಖಾಲಿ ಜಾಗಗಳು ಕಂಡುಬರುತ್ತವೆ. ಈಗ ನೀವು ನೋಡಬಹುದು, ಇಲ್ಲಿ ಏನಾಗ್ತವೆ, ಇವು ಜೋಡಣೆ ಆಗಿಬಿಟ್ಟು ಒಂದು ಪದರವನ್ನು ಸ್ಟಾರ್ಟ್ ಮಾಡ್ಕೊಂಡಿರುತ್ತೆ. ಆ್ಯಂಡ್ ಇಟ್ ಈಸ್ ಅ ಮೂಲ ಒಂದು ಪ್ಯಾಕೇಜ್ ಅಂತ ಹೇಳಿ ಕರಿತೀವಿ. ಇಲ್ಲೇನಾಗಿರುತ್ತೆ, ಆ ಸೆಲ್ಸ್ಗಳ ಮಧ್ಯೆ ಗ್ಯಾಪ್ ಇರುತ್ತೆ, ಸ್ವಲ್ಪ ದೊಡ್ಡವಾದಂತಹ ಖಾಲಿ ಜಾಗ ಇರುತ್ತೆ. ಇದನ್ನು ನಾವು ಅಂತರ ಕೋಶಾವಕಾಶಗಳು ಅಂಥೇಳಿ ಅಂತೀವಿ. ಈಗ ಇದರ ಏನಾಗುತ್ತೆ, ಇದರಿಂದ ಏನಾಗುತ್ತೆ, ಆಧಾರ ಒದಗಿಸುತ್ತೆ, ಹಾಗೆ ಆಹಾರವನ್ನು ಸಂಗ್ರಹಿಸೋಕ್ಕೂ ಸಹಿತ ಇದು ಹೆಲ್ಪ್ ಮಾಡುತ್ತೆ. ಈಗ ಟಿಶ್ಯೂಸ್ಗಳು ಎಲ್ಲ ರೀತಿಯಾದಂಥ ಕೆಲಸಗಳನ್ನು ಮಾಡ್ತವೆ. ಅದರಲ್ಲೂ ಈಗ ಪ್ಯಾರೆನ್ಕೈಮಾ ಇದೇನು ಮಾಡುತ್ತೆ ಅಂತಂದರೆ, ಇವುಗಳು ಆಧಾರ, ಒಂದು ಸ್ಟ್ರೆಂತನ್ನು ಕೊಡುತ್ತೆ, ಹಾಗೆ ಫುಡ್ಡನ್ನು ಸ್ಟೋರೇಜ್ ಮಾಡ್ಕೊಳ್ಳೋಕ್ಕೂ ಸಹಿತ ಇದು ಹೆಲ್ಪ್ ಆಗ್ತಾ ಹೋಗುತ್ತೆ. ಸಮ್ಟೈಮ್ಸ್, ಕೆಲವೊಮ್ಮೆ ಈ ಅಂಗಾಂಶವು ಕ್ಲೋರೋಫಿಲ್ಗಳನ್ನು ಸಹಿತ ಹೊಂದಿರುತ್ತೆ. ಇದರಿಂದ ಅದು ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೂ ಸಹಿತ ಇದು ಹೆಲ್ಪ್ ಮಾಡ್ತಾ ಹೋಗುತ್ತೆ. ಯಾವುದು, ಪ್ಯಾರೆನ್ಕೈಮಾದಲ್ಲಿರುವಂತಹ ಕೆಲವು ಟಿಶ್ಯೂಸ್ಗಳು ಆಹಾರ ಒದಗಿಸುತ್ತೆ, ಹಾಗೆ ಜೊತೆಗೆ ಆಧಾರ ಒಂದು ಸ್ಟ್ರೆಂತನ್ನು ಕೊಡುತ್ತೆ, ಆಹಾರವನ್ನು ಸಂಗ್ರಹಿಸೋಕ್ಕೆ ಹೆಲ್ಪ್ ಮಾಡುತ್ತೆ, ಜೊತೆಗೆ ಕೆಲವೊಮ್ಮೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೂ ಸಹಿತ ಹೆಲ್ಪ್ ಮಾಡುತ್ತೆ. ಯಾವಾಗ ಅಂತಂದರೆ ಅದರಲ್ಲಿ ಕ್ಲೋರೋಫಿಲ್ ಪಿಗ್ಮೆಂಟ್ಗಳು ಇದ್ದಾಗ. ಇನ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್, ಈಗ ನಾವು ನೋಡ್ಬೋದು
ಜಲವಾಸಿಗಳಲ್ಲಿ ಈಗ ಅದರಲ್ಲೂ ಸಸ್ಯಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಅದರಲ್ಲಿರುವಂತಹ ಪ್ಯಾರನ್ಕೈಮಾ ಏನಾಗಿರುತ್ತೆ, ಅದರಲ್ಲಿ ದೊಡ್ಡ ಗಾಳಿ ಚೀಲಗಳಿರುತ್ತೆ, ಲಾರ್ಜ್ ಏರ್ ಕ್ಯಾವಿಟೀಸ್ಗಳಿರುತ್ತೆ. ನೀವು ನೋಡ್ಬೋದು ಈ ಕಮಲ ಹೂವೆಲ್ಲ ನೋಡ್ತೀವಲ್ವ, ಅವುಗಳೇನಾಗ್ತಿದೆ ನೀರಲ್ಲಿ ತೇಲುತ್ತಾ ಇದ್ದಾವೆ. ಯಾಕೆ ಅಂತಂದರೆ ಅದರಲ್ಲಿರುವಂತಹ ದೊಡ್ಡದಾದಂತಹ ಗಾಳಿ ಚೀಲಗಳು, ಲಾರ್ಜ್ ಏರ್ ಕ್ಯಾವಿಟೀಸ್ ಇರುತ್ತೆ. ಆ ಏರ್ ಕ್ಯಾವಿಟೀಸ್ಗಳು ಏನು ಮಾಡ್ತಾ ಇದೆ ಅಂದರೆ ಸಸ್ಯಗಳು ತೇಲಲು ಸಹಾಯಕವಾಗಿವೆ. ಅದನ್ನೇ ನಾವೇನಂತ ಕರಿತೀವಿ, ಬಯೋಎನ್ಸಿ ಅಂತ ಹೇಳಿ ಕರಿತೀವಿ. ಬಯೋಎನ್ಸಿ ಬಗ್ಗೆ ನಾವು ಆ್ಯಕ್ಚುಲಿ ಗ್ರಾವಿಟೇಷನ್ ಪಾಠದಲ್ಲಿ ನೋಡ್ತಾ ಹೋಗೋಣ. ಈಗ ಇಲ್ಲಿ ಆಕ್ವಾಟಿಕ್ ಪ್ಲ್ಯಾಂಟ್ಸ್ಗಳಲ್ಲಿ ಇರುವಂತಹ ಪರ್ಮನೆಂಟ್ ಟಿಶ್ಯೂಸ್, ಅದರಲ್ಲೂ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸಲ್ಲಿ ಬರುವಂಥ ಪ್ಯಾರನ್ಕೈಮಾ ಏನು ಮಾಡ್ತಾ ಇದೆ, ಅದರಲ್ಲಿರುವಂತಹ ದೊಡ್ಡ ಗಾಳಿ ಚೀಲಗಳು, ಲಾರ್ಜ್ ಏರ್ ಕ್ಯಾವಿಟೀಸ್ಗಳು ಏನು ಮಾಡ್ತಾ ಇದೆ, ನೀರಿನ ಮೇಲೆ ತೇಲೋಕ್ಕೆ ಅದು ಹೆಲ್ಪ್ ಆಗ್ತಾ ಇದೆ. ಆ್ಯಂಡ್ ಇಟ್ ಈಸ್ ಕಾಲ್ಡ್ ಏರೆನ್ಕೈಮಾ ಅಂತ ಹೇಳಿ ಕರೀತಾರೆ. ಏರಲ್ಲಿದೆ, ಸೊ ಅದಕ್ಕೋಸ್ಕರ ಏರೆನ್ಕೈಮಾ ಅಂತ ಹೇಳಿ ಕರೀತಾರೆ. AER ಏರೆನ್ಕೈಮಾ ಅಂತ ಹೇಳಿ ಕರಿತೀವಿ. ನೆಕ್ಸ್ಟ್, ಪ್ಯಾರನ್ಕೈಮಾ ಆಫ್ ಸ್ಟೆಮ್ಸ್ ಆ್ಯಂಡ್ ರೂಟ್ಸ್ ಆಲ್ಸೋ ಸ್ಟೋರ್ಸ್ ನ್ಯೂಟ್ರಿಯೆಂಟ್ಸ್ ಆ್ಯಂಡ್ ವಾಟರ್. ಪ್ಯಾರನ್ಕೈಮಾ ಈಗ ರೂಟ್ಸಲ್ಲೂ ಸಹಿತ ಇರುತ್ತೆ, ಹಾಗೆ ಸ್ಟೆಮ್ಸ್ಗಳಲ್ಲೂ ನೋಡ್ಬೋದು, ಕಾಂಡ ಹಾಗೆ ಬೇರುಗಳಲ್ಲೂ ಸಹಿತ ನಾವು ನೋಡ್ತಾ ಹೋಗ್ಬೋದು. ಅಲ್ಲಿ ಯಾವ ರೀತಿಯಾಗಿ ಹೆಲ್ಪ್ ಮಾಡ್ತಿದೆ, ನ್ಯೂಟ್ರಿಯೆಂಟ್ಸ್ಗಳನ್ನು, ಪೋಷಕಾಂಶಗಳನ್ನು ಹಾಗೆ ನೀರನ್ನು, ಮಿನರಲ್ಸ್ ಆಗಿರ್ಬೋದು ಎಲ್ಲದನ್ನು ಸಹಿತ ಏನು ಮಾಡ್ತಿದೆ, ಸ್ಟೋರ್ ಮಾಡ್ಕೊಳ್ಳೋಕ್ಕೆ, ಸಂಗ್ರಹಿಸೋಕ್ಕೆ ಇದು ಹೆಲ್ಪ್ ಆಗಿದೆ. ನೆಕ್ಸ್ಟ್ ಒನ್ ಈಸ್ ಫ್ಲೆಕ್ಸಿಬಿಲಿಟಿ. ಈಗ ಈ ಪರ್ಮನೆಂಟ್ ಟಿಶ್ಯೂಸ್ಗಳು ಇರೋದ್ರಿಂದ ಏನಾಗ್ತಿದೆ, ಅದರಲ್ಲೂ ಈಗ ನಾವು ಶಾಶ್ವತ ಅಂಗಾಂಶಗಳ ಬಗ್ಗೆ, ಅದರಲ್ಲೂ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ ಓದ್ತಾ ಇದ್ದೀವಲ್ವ, ಅವು ಏನಾಗಿದೆ, ನಮ್ಯತೆ ಆಗಿದೆ, ಅಂದರೆ ಫ್ಲೆಕ್ಸಿಬಲ್ ಆಗಿದೆ. ಫ್ಲೆಕ್ಸಿಬಲ್ ಇರೋ ಕಾರಣ ಅವುಗಳೇನಾಗಿದೆ, ಫ್ಲೆಕ್ಸಿಬಿಲಿಟಿ ಇನ್ ದ ಪ್ಲ್ಯಾಂಟ್ಸ್ ಆ್ಯಂಡ್ ಈಸ್ ಡ್ಯೂ ಟು ದ ಅನದರ್ ಪರ್ಮನೆಂಟ್ ಟಿಶ್ಯೂಸ್ ದಟ್ ಈಸ್ ಕಾಲ್ಡ್ ಕೋಲಿನ್ಕೈಮಾ. ಈಗ ನಾವು ಒಂದು ಕೊಂಬೆನ ನಾವು ಬಾಗಿಸ್ತೀವಿ, ಅದು ಮುರಿಯಲ್ಲ ಅಷ್ಟು ಈಸಿಯಾಗಿ. ಯಾಕೆ ಮುರಿಯಲ್ಲ ಅಂತಂದರೆ ದಟ್ ಈಸ್ ಡ್ಯೂ ಟು ದ ಕೋಲಿನ್ಕೈಮಾ. ಅಲ್ಲಿರುವಂತಹ ಕೋಲಿನ್ಕೈಮಾ ಒಂದು ಅಂಗಾಂಶಗಳೇನಾಗಿದೆ, ಅವಕ್ಕೆ ಸಪೋರ್ಟಿವ್ ಆಗಿದೆ, ಮೆಕ್ಯಾನಿಕಲ್ ಸಪೋರ್ಟನ್ನು ಕೊಡ್ತಾ ಇದೆ. ಅದಕ್ಕೋಸ್ಕರ ಆ ಪ್ಲ್ಯಾಂಟ್ಗಳನ್ನು ನಾವು ಈಸಿಯಾಗಿ ಮುರಿಯೋಕ್ಕೆ ಸಾಧ್ಯ ಆಗೋಲ್ಲ. ಆ್ಯಂಡ್ ಇಟ್ ಅಲೋಸ್ ಈಸಿ ಬೆಂಡಿಂಗ್ ಇನ್ ವೇರಿಯಸ್ ಪಾರ್ಟ್ಸ್ ಆಫ್ ದ ಪ್ಲ್ಯಾಂಟ್. ಲೀಫ್ ಆಗಿರ್ಬೋದು, ಗಾಳಿ ಬಂದಾಗಿಲ್ಲ ಅಂದಿದ್ದರೆ, ಈ ಕೋಲಿನ್ಕೈಮಾ ಇರಲಿಲ್ಲ ಅಂದಿದ್ರೆ, ಜೋರಾಗಿ ಗಾಳಿ ಬೀಸ್ಬಿಟ್ಟಿತ್ತು ಅಂತಂದರೆ ಎಲೆಗಳೆಲ್ಲ ಉದುರು ಹೋಗ್ತಾ ಇತ್ತು. ಈಗ ನಾವು ನೋಡೋದು ಕೇವಲ ಒಣಗಿರುವಂತಹ ಎಲೆಗಳು, ಅಲ್ಲೇನಾಗಿರುತ್ತೆ, ಸೆಲ್ಸ್ಗಳೆಲ್ಲ ಸತ್ತೋಗಿರುತ್ತೆ. ಸೆಲ್ಸ್ ಸತ್ತೋಯ್ತು ಅಂದರೆ ಇನ್ನು ಟಿಶ್ಯೂಸ್ಗಳೆಲ್ಲ ಫಾರ್ಮ್ ಆಗುತ್ತೆ. ಸೊ ಅಲ್ಲಿಗೆ ಈಸಿಯಾಗಿ ಅವು ಕೆಳಗಡೆ ಬೀಳ್ತಾ ಇರ್ತವೆ. ಅದಕ್ಕೋಸ್ಕರ ನಾವು ಈಸಿಯಾಗಿ ಬೆಂಡ್ ಮಾಡ್ಬೋದು, ಅಥವಾ ಗಾಳಿ ಬಂದರೂ ಸಹಿತ ತಡ್ಕೊಳ್ತಾ ಇದೆ ಅಂತಂದರೆ ದಟ್ ಈಸ್ ಡ್ಯೂ ಟು ದ ಪ್ರೆಸೆನ್ಸ್ ಆಫ್ ಕೋಲಿನ್ಕೈಮಾ. ನೆಕ್ಸ್ಟ್, ವಿ ಕ್ಯಾನ್ ಫೈಂಡ್ ದಿಸ್ ಟಿಶ್ಯೂಸ್ ಇನ್ ಲೀಫ್ ಸ್ಟಾಕ್ಸ್ ಬಿಲೋ ದ ಎಪಿಡರ್ಮಿಸ್. ಎಲೆ ತಟ್ಟುಗಳಲ್ಲಿ ಏನಾಗಿದೆ, ಕೆಳಗಡೆ ನಾವು ನೋಡ್ತಾ ಹೋಗ್ಬೋದು, ಈ ಅಂಗಾಂಶವನ್ನು ನಾವು ನೋಡಬಹುದು. ಈ ಅಂಗಾಂಶದ ಜೀವಕೋಶಗಳು, ಇದರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂದರೆ ಲೀವಿಂಗ್ ಆಗಿರುತ್ತೆ. ಇದು ಲಿವಿಂಗ್ ಅಲ್ವಾ, ಆಫ್ಕೋರ್ಸ್. ನಾನ್ ಲಿವಿಂಗ್ ಆಗಿತ್ತು ಅಂತ ಅಂದಿದ್ರೆ ಅದು ಅಲ್ಲಿ ಯಾವುದೇ ರೀತಿಯಾದಂಥ ಸೆಲ್ಸ್ಗಳೇ ಇರಲ್ಲ ಅಂತ ನಾವು ಹೇಳ್ಬೋದಿತ್ತು. ಹಾಗೆ ಇವು ಉದ್ದವಾಗಿವೆ, ಹಾಗೆ ಇರ್ರೆಗ್ಯುಲರ್ಲಿ ಥಿಕರ್ಡ್ ಅಟ್ ಕಾರ್ನರ್ಸ್. ಜೀವಕೋಶಗಳ ಪರಸ್ಪರ ಸೇರುವಂತಹ ಮೂಲೆಗಳಲ್ಲಿ ಅನಿಯತವಾಗಿ ದಪ್ಪವಾಗಿರುತ್ತದೆ. ಇದೆಲ್ಲ ನಮಗೆ ಅಷ್ಟೊಂದು ಬೇಡ. ಜಸ್ಟ್ ಈ ಕೋಲಿನ್ಕೈಮಾ ಇದರ ಒಂದು ಕ್ಯಾರೆಕ್ಟರ್ ಏನು, ಹಾಗೆ ಪ್ಯಾರನ್ಕೈಮಾ ಇದರ ಒಂದು, ಹಾಗೆ ನೆಕ್ಸ್ಟ್ ಅಕ್ವಾಟಿಕ್ ಪ್ಲ್ಯಾಂಟ್ಸ್ಗಳಲ್ಲಿ ಇರುವಂತಹ ಪ್ಯಾರನ್ಕೈಮಾ ಯಾವ ರೀತಿಯಾಗಿ ಇದಕ್ಕೆ ಹೆಲ್ಪನ್ನು ಮಾಡ್ತಿದೆ, ಅಲ್ಲಿ ನಡೆಯುವಂತಹ ಒಂದು ಪ್ರೋಸೆಸ್, ಅದೇನದು ಪ್ರಕ್ರಿಯೆ ಆಗಿರ್ಬೋದು, ಅದು ಏನಂತ ಕರಿತೀವಿ ನಾವು ಅಂತ ಹೇಳಿ ಅದನ್ನು ನೆನ್ಪಿಟ್ಕೊಂಡ್ರೆ ಸಾಕು ನೀವು. ಹಾಗೆ ನೆಕ್ಸ್ಟ್ ಒನ್ ಇಸ್ ಸ್ಲಿರೆನ್ಕೈಮಾ ಅಂತ ಹೇಳಿ ನೋಡ್ತೀವಿ. ಆ್ಯಂಡ್ ಇಟ್ ಇಸ್ ಎ ಟಿಶ್ಯೂಸ್ ವಿಚ್ ಮೇಕ್ ಪ್ಲ್ಯಾಂಟ್ ಹಾರ್ಡ್ ಆ್ಯಂಡ್ ಸ್ಟಫ್. ಈಗ ನಾವು ನೋಡ್ತಾ ಹೋಗ್ಬೋದು, ಫಸ್ಟ್ ಏನಾಗಿದೆ, ತುಂಬ ಸ್ಮೂತಾಗಿರುತ್ತೆ ಗಿಡಗಳು, ಅಂದರೆ ಏನೋ ಒಂದು ಫೋರ್ಸ್ ಬಂದುಬಿಡ್ತು, ಪ್ರೆಷರ್ ಬಂದುಬಿಡ್ತು ಅಂತಂದರೆ ಈಸಿಯಾಗಿ ಅವು ಸತ್ತೋಗ್ಬಿಡ್ತವೆ, ಅಥವಾ ಮಣ್ಣಿಂದ ಕಿತ್ಕೊಂಡು ಹೊರ ಬಂದುಬಿಡುತ್ತೆ. ಜೋರಾಗಿ ಮಳೆ ಆಗಿರ್ಬೋದು, ಗಾಳಿ ಆಗಿರ್ಬೋದು, ಅಥವಾ ನಾವು ಹ್ಯೂಮನ್ಸ್ಗಳೇನೋ ಒಂದು ಹಿಂಗೆ ಎಳೆಯೋಕ್ಕೆ ಹೋದ್ರೂ ಬಂದುಬಿಡುತ್ತೆ. ಆದರೆ ಬೆಳೀತಾ ಬೆಳೆಯುವಂತಹ ಈ ಟಿಶ್ಯೂಸ್ಗಳೇನಾಗ್ತಾ ಹೋಗ್ತವೆ, ಅಲ್ಲಿ ನಾವು ಫಸ್ಟ್ ಮೆರಿಸ್ಟಮ್ಯಾಟಿಕ್ ಟಿಶ್ಯೂಸ್ ನೋಡ್ತೀವಲ್ಲ, ಅವೆಲ್ಲ ಒಂದು ಸ್ಟೇಜ್ ಬೆಳೆದಾದ್ಮೇಲೆ ಏನಾಗುತ್ತೆ, ಈ ಸ್ಲಿರೆನ್ಕೈಮಾ ಅಂತ ಟಿಶ್ಯೂಸ್ಗಳು ಬಂದಾಗ ಇಲ್ಲೇನಾಗ್ತವೆ, ಅವುಗಳು ಹಾರ್ಡ್ ಆಗೋಕ್ಕೆ, ಆ ಪ್ಲ್ಯಾಂಟ್ಸ್ಗಳು ಹಾರ್ಡ್ ಆಗೋಕ್ಕೆ ಹಾಗೆ ಸ್ಟಫ್ ಆಗಿರೋದಕ್ಕೆ ಇವು ಹೆಲ್ಪ್ ಮಾಡ್ತಾ ಹೋಗ್ತವೆ. ದಟ್ ಈಸ್ ಸ್ಲಿರೆನ್ಕೈಮಾ. ತೆಂಗಿನ ಸಿಪ್ಪೆ ನಾವು ನೋಡ್ತೀವಿ, ಎಷ್ಟು ಹಾರ್ಡ್ ಆಗಿದೆ ಅಲ್ವಾ, ಹಾಗೆ ಅಲ್ಲಿ ಏನಾಗಿರುತ್ತೆ, ಟಿಶ್ಯೂಸ್ಗಳೆಲ್ಲ ಸತ್ತೋಗಿರುತ್ತೆ ಆಲ್ರೆಡಿ. ಅದು ಏನಾದರೂ ಅಲ್ಲೂ ಟಿಶ್ಯೂಸ್ಗಳಿದೆ ಅಂತ ನೀವೇನಾದರೂ ಗಮನಿಸಿದ್ರೆ, ಇದ್ದಿದ್ದರೆ ಏನಾಗ್ತಿತ್ತು ಅಂತಂದರೆ, ಆ ತೆಂಗಿನಕಾಯಿ ನಾವು ತೆಗೆದ್ರು ಕಿತ್ವಿ ಅಂದ್ರೂ ಸಹಿತ, ಅಥವಾ ಅಲ್ಲೇ ಇತ್ತು ಅಂದರೆ ಅದಿನ್ನೂ ಬರೀ ದೊಡ್ಡದಾಗ್ತಾನೇ ಇರ್ತಿತ್ತು, ನಮಗೆ ಅವಾಗ ಸಾಧ್ಯ ಆಗ್ತಿತ್ತಾ? ಸೊ ಎಷ್ಟು ನಮ್ಮ ಪ್ರಕೃತಿ ಎಷ್ಟು ಅದು ಚೆನ್ನಾಗಿದೆ ನೋಡಿ. ನೆಕ್ಸ್ಟ್, ಈ ಜೀವಕೋಶಗಳು ನೀಳವಾಗಿ ಕಿರಿದಾಗಿದ್ದು ಕೋಶಭಿತ್ತಿಯು ಲೆಗ್ನಿನ್ ಎಂಬ ವಸ್ತುವಿನಿಂದ ಮಂದವಾಗಿದೆ.
ಈ ಸ್ಲೀರೆನ್ಕೈಮಾದಲ್ಲಿರುವಂತಹ ಜೀವಕೋಶಗಳು ಹೇಗಿರ್ತವೆ ಅಂತಂದರೆ ನೀಳವಾಗಿರ್ತವೆ, ಹಾಗೆ ಕಿರಿಯದಾಗಿರುತ್ತೆ, ಅಂದರೆ ಇಟ್ ಈಸ್ ನ್ಯಾರೋ ಅಂತೇಳಿ ಹೇಳ್ತೀವಿ. ಜೊತೆಗೆ ಈ ಕೋಶ ಭಿತ್ತಿ ಯಾವುದರಿಂದ ಮಾಡಲ್ಪಟ್ಟಿರ್ತವೆ ಅಂತಂದರೆ ಲೆಗ್ನಿನ್ ಅಂತ ಹೇಳಿ ಇದರಿಂದ ಮಾಡಲ್ಪಟ್ಟಿರ್ತವೆ. ಇದು ನೀವು ಗೊತ್ತಿರಬೇಕು ನಿಮಗೆ. ಈ ಲೆಗ್ನಿನ್ ಅಂತಂದರೆ ಏನಿಲ್ಲ, ಇದು ಒಂದು ಕೆಮಿಕಲ್ ಸಬ್ಸ್ಟೆನ್ಸ್, ರಾಸಾಯನಿಕ ವಸ್ತು ಅಂತ ಹೇಳಿ ಕರಿತೀವಿ. ಇದು ಯಾವ ರೀತಿಯಾಗಿ ವರ್ತನೆ, ಅದರ ಒಂದು ಕ್ಯಾರೆಕ್ಟರ್ ಹೇಗಿರುತ್ತೆ ಅಂತಂದರೆ ಸೇಮ್ ಆ್ಯಸ್ ಲೈಕ್ ಸಿಮೆಂಟ್ನ ನೀವು ನೋಡ್ಬೋದು, ನೀರು ಹಾಕ್ತಿದ್ದಾಗೆ ಅದೇನಾಗುತ್ತೆ, ಹಾರ್ಡ್ ಮೆಟೀರಿಯಲ್ ಆಗಿಬಿಡುತ್ತೆ. ನಮಗೆ ಅದನ್ನು ಈಸಿಯಾಗಿ ಒಡೆಯೋಕ್ಕಾಗೋದೇ ಇಲ್ಲ. ಒಂದು ಗೋಡೆ ಕಟ್ಟಾದ್ಮೇಲೆ ನಮಗೆ ಅದನ್ನು ಒಡೆಯೋಕ್ಕಾಗೋದೇ ಇಲ್ಲ. ಅದರಿಂದನೇ ಏನಾಗುತ್ತೆ, ಒಂದು ಸ್ಟ್ರಾಂಗ್ ಬಿಲ್ಡಿಂಗ್ ನಾವು ಕಟ್ಟೋಕ್ಕೆ ಸಾಧ್ಯ ಆಗುತ್ತೆ. ಸೊ ನಾವು ಇಲ್ಲಿ ನೋಡ್ತಾ ಇರೋದು ಲೆಗ್ನಿನ್ ಸಹಿತ ಏನಾಗಿದೆ, ಹಾರ್ಡ್ ಮೆಟೀರಿಯಲ್ ಲೈಕ್ ಸಿಮೆಂಟ್ ರೀತಿಯಾಗಿ ಈ ಲೆಗ್ನಿನ್ ವರ್ತಿಸುತ್ತೆ. ಸೊ ಅಲ್ಲಿರುವಂತಹ ಕೋಶ ಭಿತ್ತಿ ಸೆಲ್ ವಾಲ್ ಏನಾಗುತ್ತೆ, ಹೆಚ್ಚು ಹಾರ್ಡ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ಎಷ್ಟು ಹಾರ್ಡ್ ಆಗುತ್ತೆ, ಎಷ್ಟು ದಪ್ಪ ಆಗುತ್ತೆ ಅಂತಂದರೆ ಅಲ್ಲಿ ಇರುವಂತಹ ಸೆಲ್ಸ್ಗಳ ಮಧ್ಯ ಸ್ವಲ್ಪನೂ ಸಹಿತ ಸ್ಪೇಸ್ ಇಲ್ದಂಗೆ ಅಲ್ಲಿ ಸೆಲ್ಸ್ಗಳಿಗೆ, ಕೋಶೀಯಗಳಿಗೆ ಅವಕಾಶಗಳಿರೋದಿಲ್ಲ, ಅಷ್ಟು ಅದೇನಾಗಿರುತ್ತೆ, ದಪ್ಪ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಅಲ್ಲಿ ನಾವು ನೋಡೋದು ದಟ್ ಈಸ್ ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾ? ಅಂದರೆ ಅದರಿಂದ ಜೊತೆಗೆ ನಾವು ಇನ್ನೂ ಏನು ನೋಡ್ಬೋದು ಇದರಲ್ಲಿ ಅಂತಂದರೆ ಈ ಕಾಂಡಗಳಲ್ಲಾಗಿರ್ಬೋದು, ಅದರ ಸುತ್ತ ಆಗಿರಬಹುದು, ಎಲೆಗಳ ನಾರುಗಳಲ್ಲಿ ನೋಡ್ಬೋದು, ಬೀಜಗಳು ಅಥವಾ ಕಾಯಿಗಳಲ್ಲಿ ಗಟ್ಟಿಯಾದಂತಹ ಕವಚಗಳಲ್ಲಿ ನಾವು ಇದನ್ನು ನೋಡ್ತಾ ಹೋಗ್ಬೋದು. ಇದನ್ನು ನಾವು ವ್ಯಾಸ್ಕ್ಯುಲರ್ ಬಂಡಲ್ಸ್ ಅಂತ ಹೇಳಿ ಕರಿತೀವಿ. ಇದು ಸಹಿತ ಮತ್ತು ದೃಢತೆಯನ್ನು ಕೊಡ್ತಾ ಹೋಗುತ್ತೆ. ಒಂದು ಸ್ಟೆಮ್ಗಾಗಿರಬಹುದು, ರೂಟ್ಸ್ಗಳಾಗಿರ್ಬೋದು, ಒಟ್ಟು ಎಲ್ಲ ಸಸ್ಯ ಭಾಗಗಳಿಗೂ ಅಂತ ಏನಾಗಿದೆ, ದೃಢತೆಯನ್ನು ಕೊಡುತ್ತದೆ. ಯಾವುದು? ಸ್ಲೀರೆನ್ಕೈಮಾ ನಾವು ನೋಡೋದು ಇದು ಒಂದು ಹಾರ್ಡ್ ಮೆಟೀರಿಯಲ್ಸ್ಗಳಲ್ಲಿ ಎಲ್ಲೆಲ್ಲಿ ನೋಡ್ತೀವಲ್ಲ ಅಲ್ಲಿ ನಾವು ಪ್ಲ್ಯಾಂಟ್ಸ್ಗಳಲ್ಲಿ ನೋಡೋದು ಅದು ಸ್ಲೀರೆನ್ಕೈಮಾ ಟಿಶ್ಯೂಸ್ಗಳಿಂದ ಮಾಡಲ್ಪಟ್ಟಿವೆ. ಹಾಗೆ ನೆಕ್ಸ್ಟ್ ಇದು ಕ್ಲೋರೆನ್ಕೈಮಾ ನೋಡಿದ್ವಿ. ಇದು ಒಂದು ಎಲೆ ಆಗಿರ್ಬೋದು, ಒಂದು ಕಾಂಡ ಆಗಿರಬಹುದು, ಇವುಗಳನ್ನೆಲ್ಲ ನಾವು ಬೆಂಡ್ ಮಾಡೋಕ್ಕೆ ಸಾಧ್ಯ ಆಗ್ತಿದೆ. ಯಾಕೆ? ದಟ್ ಈಸ್ ಡ್ಯೂ ಟು ದ ಕೋಲೆನ್ಕೈಮಾ. ಪ್ಯಾರೆನ್ಕೈಮಾ ನೋಡ್ತೀವಿ, ಏರ್ ಕ್ಯಾವಿಟೀಸ್ ಇನ್ ದ ಎಕ್ವೆಟಿಕ್ ಅನಿಮಲ್ಸ್, ಅದನ್ನು ನಾವು ಏರೆನ್ಕೈಮಾ ಅಂತ ಹೇಳಿ ಕರಿತೀವಿ. ಕ್ಲೋರೆನ್ಕೈಮಾ ನೋಡಿದ್ವಿ. ಹಾಗೆ ಪ್ಯಾರೆನ್ಕೈಮಾ ಇಲ್ಲಿ ನೋಡೋದಾದರೆ ನಾವು ಪ್ಯಾಕಿಂಗ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಸಡಿಲವಾಗಿ ಜೋಡಣೆ ಇರುತ್ತೆ, ಲೂಸ್ಲಿ ಪ್ಯಾಕ್ಡ್ ಇರುತ್ತೆ. ಇದು ಫಸ್ಟ್ ಬೇಸಿಕ್ ಪ್ಯಾಕಿಂಗ್ ಟಿಶ್ಯೂಸ್ ಅಂತ ಹೇಳಿ ಕರಿತೀವಿ. ಜೊತೆಗೆ ಇದು ಸಮ್ಟೈಮ್ಸ್ ಕ್ಲೋರೋಫಿಲ್ ಇರೋದರಿಂದ ದ್ಯುತಿ ಸಂಶ್ಲೇಷಣೆ ಕ್ರಿಯೆಗೂ ಸಹಿತ ಸಪೋರ್ಟಿವ್ ಆಗಿದೆ. ಇದಿಷ್ಟು ನಾವು ನೋಡೋದು ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ಗಳಲ್ಲಿ. ಹಾಗೆ ನೆಕ್ಸ್ಟ್ ನೋಡೋಣ, ಸ್ಲೀರೆನ್ಕೈಮಾ ಆಯಿತು. ಜೊತೆಗೆ ಇಲ್ಲಿ ನಾವು ನೋಡೋದು ಎಪಿಡೆರ್ಮಿಸ್ ಅಂತ ಅಂದರೆ ಸಿಂಗಲ್ ಲೇಯರ್ ಆಫ್ ಸೆಲ್ಸ್ ಅಂತ ಹೇಳಿ. ಅಷ್ಟೊಂದು ನಮಗೆ ಡೀಪಾಗಿ ಅಷ್ಟು ಬೇಡ ನಮಗಿದು. ಜಸ್ಟ್ ಎಪಿಡೆರ್ಮಿಸ್ ಅಂತಂದರೆ ಇದು ಒಂದು ಸಿಂಗಲ್ ಲೇಯರ್ ಆಫ್ ಸೆಲ್ ಅಂತ ಹೇಳಿ ಕರಿತೀವಿ. ಸಸ್ಯದ ಅಥವಾ ಜೀವಕೋಶಗಳನ್ನು ಹೊರಗಡೆ ನೋಡ್ತೀವಲ್ಲ, ಅದರ ಹೊರ ಪದರ ಏನಾಗಿದೆ, ಸಿಂಗಲ್ ಲೇಯರ್ ಆಗಿರುತ್ತೆ. ಅದನ್ನು ನಾವು ಎಪಿಡರ್ಮಿಸ್ ಅಂತ ಹೇಳಿ ಕರಿತೀವಿ. ಸಾಮಾನ್ಯವಾಗಿ ಒಂದೇ ಪದರದ ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ ಈ ಎಪಿಡರ್ಮಿಸ್. ಅತಿ ಶುಷ್ಕ ಆವಾಸಗಳಲ್ಲಿ ಅಂದರೆ ಡ್ರೈ ಹ್ಯಾಬಿಟೇಟ್ಸ್ಗಳಲ್ಲಿ ಕಂಡುಬರುವಂತಹ ಸಸ್ಯಗಳಲ್ಲಿ ಈ ನೀರಿನ ನಷ್ಟವನ್ನು ತಡೆಯಲು ಇವುಗಳು ಹೆಲ್ಪ್ ಮಾಡ್ತಾ ಹೋಗ್ತವೆ. ಎಪಿಡರ್ಮಿಸ್ ದಪ್ಪ ಇರುತ್ತೆ. ನೀವು ನೋಡ್ಬೋದಲ್ವಾ, ಈಗ ಡೆಸರ್ಟ್ಸ್ಗಳಲ್ಲಿರುವಂತಹ ಸಸ್ಯಗಳು ಹೇಗಿರ್ತವೆ, ಹಾರ್ಡ್ ಆಗಿರುತ್ತೆ, ಮುಳ್ಳಿಂದ ಕೂಡಿರುತ್ತೆ. ಯಾಕಷ್ಟು ಹಾರ್ಡಾಗಿರುತ್ತೆ ಅಂತಂದರೆ ಅದರೊಳಗಡೆ ಇರುವಂತಹ ವಾಟರ್ ಮಾಲಿಕ್ಯೂಲ್ಸ್ಗಳು ಅವುಗಳು ಟ್ರಾನ್ಸ್ಪಿರೇಷನ್ ಆಗಬಾರ್ದು ಅಂಥೇಳಿ, ಅಥವಾ ಎವಾಪ್ರೇಟ್ ಆಗಬಾರ್ದು ಅಂಥೇಳಿ, ನೀರು ಲಾಸ್ ಆಗದೇ ಇರೋ ರೀತಿಲಿ ನೋಡ್ಕೊಳ್ಳೋಕ್ಕೋಸ್ಕರ ಏನಾಗಿದೆ, ಈ ಎಪಿಡರ್ಮಿಸ್ ಡ್ರೈ ಹ್ಯಾಬಿಟೇಟ್ಸ್ಗಳಲ್ಲಿ ಅದರಲ್ಲೂ ಏನಾಗಿದೆ, ದಪ್ಪವಾಗಿರುತ್ತೆ. ಗೊತ್ತಾಗ್ತಿದೆಯಾ? ನಾನಿಲ್ಲಿ ಜಸ್ಟ್ ಶಾರ್ಟಾಗಿ ಕೊಟ್ಟಿದ್ದೀನಿ. ನೀವೇನು ಮಾಡಬೇಕು ಅಂತಂದರೆ ನಿಮಗೆ ಯಾವ ರೀತಿಯಾಗಿ ತಿಳಿತಾ ಹೋಗುತ್ತೆ ಅದನ್ನು ನೋಟ್ಸ್ ಮಾಡ್ಕೊಳ್ತಾ ಹೋಗಿ. ಜಸ್ಟ್ ಸುಮ್ಮನೆ ಇಲ್ಲಿ ನಾನು ಫುಲ್ ಸೆಂಟೆನ್ಸಲ್ಲಿ ಬರೆದ್ರೆ ನಿಮಗದು ಬೋರ್ ಅಂತ ಅನಿಸ್ಬಿಡುತ್ತೆ, ಕೇಳೋಕ್ಕೆ ಬೋರ್ ಅನಿಸುತ್ತೆ. ಅದಕ್ಕೋಸ್ಕರ ನಾನು ಶಾರ್ಟಾಗಿ ಬರ್ಕೊಂಡಿದ್ದೀನಿ. ನಾನು ಇಲ್ಲಿ ನಿಮ್ಗೆ ಅರ್ಥ ಆಗ್ತಿರೋದಷ್ಟೇ. ಎಪಿಡರ್ಮಿಸ್ ಇದೇನಾಗಿದೆ, ಸಿಂಗಲ್ ಲೇಯರ್ ಆಫ್ ಸೆಲ್ ಆಗಿರುತ್ತೆ. ಇದು ಡ್ರೈ ಹ್ಯಾಬಿಟೇಟ್ಸ್ಗಳಲ್ಲಿ, ಶುಷ್ಕ ಆವಾಸಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಸಸ್ಯಗಳಲ್ಲಿ, ನಾವೀಗ ಓದ್ತಾ ಇರೋದು ಸಹಿತ ಸಸ್ಯಗಳದಲ್ವಾ, ಪ್ಲ್ಯಾಂಟ್ಸ್ ಬೇಕಾದರೆ ಆಮೇಲೆ ನೋಡೋಣ. ಸಸ್ಯಗಳಲ್ಲಿ ಏನಾಗಿರುತ್ತೆ ಅಂತಂದರೆ ಎಪಿಡರ್ಮಿಸ್ ಲೇಯರ್ ಇರೋ ಕಾರಣ ಅದು ದಪ್ಪವಾಗಿರುತ್ತೆ. ಇದರಿಂದ ಏನಾಗುತ್ತೆ, ನೀರು, ಅದರೊಳಗಡೆ ಇರುವಂತಹ ನೀರು ಎವಾಪ್ರೇಟ್ ಆಗಲಿ ಅಥವಾ ಲಾಸ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಳ್ತಾ ಇರುತ್ತೆ. ಯಾವುದು? ದಟ್ ಈಸ್ ಎಪಿಡರ್ಮಿಸ್. ಅದಕ್ಕೋಸ್ಕರ ಈ ಎಪಿಡರ್ಮಿಸ್ಗಳ ರೋಲ್ ಸಹಿತ ಹೆಚ್ಚು ಅವಶ್ಯಕತೆ ಆಗಿದೆ. ನೆಕ್ಸ್ಟ್ ಲೀವ್ಸ್ಗಳಲ್ಲಿ ನಾವು ನೋಡ್ತೀವಿ, ಪೋರ್ಸ್ಗಳನ್ನು ನೋಡ್ತೀವಿ. ಆ ಪೋರ್ಸ್ ಏನು ಹೇಳಿ, ನಾವು ಹಳೆ ವಿಡಿಯೋಗಳಲ್ಲಿ ನೋಡಿದ್ದೀವಿ. ಎಲೆಗಳ ಎಪಿಡರ್ಮಿಸ್ನ ಅಲ್ಲಿರುವಂತಹ ಎಪಿಡರ್ಮಿಸ್ ಏನಾಗಿರುತ್ತೆ, ಪೋರ್ಸ್ಗಳಾಗಿರುತ್ತೆ.
ಅದನ್ನು ನಾವು ಸ್ಟೊಮ್ಯಾಟಾ ಅಂತ ಹೇಳಿ ಕರಿತೀವಿ. ಈ ಸ್ಟೊಮ್ಯಾಟೊನ ಸಹಿತ ನಾವು ದ್ಯುತಿ ಸಂಶ್ಲೇಷಣೆಯಲ್ಲಿ ಅದರ ಕೆಲಸಗಳನ್ನು ಸಹಿತ ನೋಡಿದ್ದೀವಿ ಅಲ್ವಾ. ಅಲ್ಲಿರುವಂತಹ ಗಾರ್ಡ್ ಸೆಲ್ಸ್ ಆ್ಯಕ್ಚುಲಿ ಹೆಲ್ಪ್ ಮಾಡೋದು. ಪತ್ರರಂಧ್ರಗಳು ಮೂತ್ರಪಿಂಡದ ಆಕಾರದ 2 ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. 2 ಜೀವಕೋಶಗಳಿಂದ ಮಾಡಲ್ಪಟ್ಟಿರ್ತವೆ. ಯಾವುದು? ಸ್ಟೊಮ್ಯಾಟಾ. ಇವುಗಳನ್ನು ಕಾಪಾಡಲು ಅಥವಾ ಕಾವಲು ಕೋಶಗಳು ಅಂತ ಹೇಳಿ ಕರಿತೀವಿ. ದಟ್ ಈಸ್ ಗಾರ್ಡ್ ಸೆಲ್ಸ್ ಅಂತ ಹೇಳಿ ಕರಿತೀವಿ. ಗೊತ್ತಾಗ್ತಿದೆಯಾ? ಆ ನಂತರ ನಾವು ನೋಡೋದು ಎಕ್ಸ್ಚೇಂಜ್ ಆಫ್ ಗ್ಯಾಸ್. ಇದರ ಒಂದು ಕೆಲಸ ಏನಾಗಿರುತ್ತೆ, ಅಟ್ಮಾಸ್ಫಿಯರಲ್ಲಿರುವಂತಹ ಗ್ಯಾಸಸ್ಗಳನ್ನು ಎಕ್ಸ್ಚೇಂಜ್ ಮಾಡೋದು. ಕಾರ್ಬನ್ ಡೈಆಕ್ಸೈಡ್ನ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ, ದ್ಯುತಿ ಸಂಶ್ಲೇಷಣೆಗೆ ಬೇಕಾಗಿರುವಂತಹ ಕಾರ್ಬನ್ ಡೈಆಕ್ಸೈಡ್ನ ಕೊಡುತ್ತೆ, ಹಾಗೆ ಅಲ್ಲಿ ಉತ್ಪತ್ತಿಯಾಗಿರುವಂತಹ ಆಕ್ಸಿಜನ್ ಅದೇನು ಮಾಡುತ್ತೆ, ಹೊರಗಡೆ ಬಿಡ್ತಾ ಹೋಗುತ್ತೆ. ಸೊ ಇದು ಯಾವುದರ ಕೆಲಸ? ಸ್ಟೊಮ್ಯಾಟದ ಕೆಲಸ. ಸ್ಟೊಮ್ಯಾಟದಲ್ಲಿರೋದು ಸಹಿತ ಎಪಿಡರ್ಮಿಸ್ ಲೇಯರ್. ಹಾಗೆ ಟ್ರಾನ್ಸ್ಪಿರೇಷನ್ ಅಂದರೆ ಇದನ್ನು ನಾವು ನೋಡಿದ್ದೀವಿ ಆ್ಯಕ್ಚುಲಿ. ಸಸ್ಯಗಳಲ್ಲಿ ಈಗೇನಾದರೂ ಎಕ್ಸಸ್ ಅಮೌಂಟ್ ಆಫ್ ವಾಟರ್ ಇದೆ ಅಂತ ಏನಾಗುತ್ತೆ, ಅದಕ್ಕೆ ಬೇಕಾಗಿರೋಷ್ಟು ನೀರನ್ನು ಬಳಸ್ಕೊಳ್ಳುತ್ತೆ. ಎಕ್ಸ್ಟ್ರಾ ಅಮೌಂಟ್ ಆಫ್ ವಾಟರ್ ಇತ್ತು ಅಂತ ಅಂದರೆ ಅದೇನು ಮಾಡುತ್ತೆ, ಎವಾಪ್ರೇಟ್ ಮಾಡ್ತಾ ಹೋಗುತ್ತೆ ಅಟ್ಮಾಸ್ಫಿಯರ್ಗೆ, ಅದನ್ನು ವಾಪಸ್ ಕೊಡುತ್ತೆ. ಹೇಗೆ ಕೊಡುತ್ತೆ? ಹೌದಾ, ಹೇಗೆ ಸಾಧ್ಯ ಇದು? ನಾನು ನೋಡಿಲ್ಲ ಅಂತಂದರೆ ಹಳೆ ವಿಡಿಯೋಗಳಲ್ಲಿ ನೋಡಿ ನಾನು ಅದನ್ನು ಹೇಳಿದ್ದೀನಿ. ಈಗ ಒಂದು ಸಸ್ಯ ಇದೆ ಅಂತಂದರೆ ಅದ್ರ ಮೇಲ್ಗಡೆ ನೀವು ಒಂದು ಪಾಲಿಥಿನ್ ಬ್ಯಾಗನ್ನು ನೀವು ಕಟ್ಟೋದ್ರ ಮೂಲಕ ಸ್ವಲ್ಪ ಹೊತ್ತು ಬಿಟ್ರಿ ಅಂತಂದರೆ, ಅಥವಾ ನೀವು ಒಂದು ಸನ್ಲೈಟಿಗೆ ನೀವು ಅದನ್ನು ಇಟ್ರಿ ಅಂತಂದರೆ ಆಗ ನಿಮಗೆ ಗೊತ್ತಾಗುತ್ತೆ ಅಲ್ಲಿ ನಾವು ವಾಟರ್ ಡ್ರಾಪ್ಲೆಟ್ಸ್ನ ನಾವು ನೋಡ್ತಾ ಹೋಗ್ತೀವಿ. ಯಾಕಾಗುತ್ತೆ ಆ ಥರ ಅಂತಂದರೆ ಟ್ರಾನ್ಸ್ಪಿರೇಷನ್ ಅಲ್ಲಿ ಆಗ್ತಾ ಇರೋ ಕಾರಣ ಅಲ್ಲಿರೋ ಸಸ್ಯಗಳೇನಾಗ್ತಿದೆ, ಎಕ್ಸ್ಟ್ರಾ ಅಮೌಂಟ್ ಆಫ್ ನೀರನ್ನು ಅದೇನು ಮಾಡ್ತಿದೆ, ಹೊರಗಡೆ ಆಗ್ತಾಯಿದೆ. ಆ್ಯಂಡ್ ಇಟ್ ಈಸ್ ಪಾಸಿಬಲ್ ಡ್ಯೂ ಟು ದ ಸ್ಟೊಮ್ಯಾಟಾ. ರೂಟ್ಸ್ಗಳಲ್ಲೂ ಸಹಿತ ನೋಡ್ತೀವಿ, ಬೇರುಗಳಲ್ಲಿ ನೀರನ್ನು ಹೀರಿಕೊಳ್ಳುವಂತಹ ಕಾರ್ಯವೇ ಪ್ರಧಾನವಾಗಿರುವ ಬೇರಿನ ಎಪಿಡರ್ಮಲ್ ಜೀವಕೋಶಗಳು, ಎಪಿಡರ್ಮಲ್ ಸೆಲ್ಸ್ಗಳು ಇಲ್ಲಿ ಸಹಾಯಕವಾಗಿದೆ. ರೂಟ್ಸ್ಗಳಿಂದ ಏನಾಗ್ತಿದೆ, ನೀರುಗಳನ್ನು ಅಬ್ಸರ್ವ್ ಮಾಡ್ಕೊಳ್ಳುವಂಥ ಕೆಪಾಸಿಟಿ ಸಹಿತ ಯಾವುದರಿಂದ ಬಂದಿದೆ ಅಂತಂದರೆ ಎಪಿಡರ್ಮಲ್ ಲೇಯರ್ಗಳಿಂದ ಬರ್ತಾ ಇದೆ. ಸಸ್ಯಗಳು ಈಗ ಒಂದು ಅಡಲ್ಟ್ ಸ್ಟೇಜ್ ಅಥವಾ ಪ್ರೌಢವಾಗುತ್ತಿದ್ದಂತೆ ಏನಾಗುತ್ತೆ, ಹೊರಗಿನ ರಕ್ಷಣಾತ್ಮಕ ಅಂಗಾಂಶವು ಕೆಲವು ಬದಲಾವಣೆಗಳನ್ನು ನಾವು ನೋಡ್ತಾ ಹೋಗ್ತೀವಿ, ಚೇಂಜಸ್ ಆಗ್ತಾ ಇರುತ್ತೆ. ಅದನ್ನು ನಾವೇನಂತ ಕರಿತೀವಿ, ಸೆಕೆಂಡರಿ ಮೆರಿಸ್ಟಮ್ಸ್ ಅಂತ ಹೇಳಿ ಕರಿತೀವಿ. ಆ ಬದಲಾವಣೆ ಆದಮೇಲೆ ಬರುವಂತಹ ಟಿಶ್ಯೂಸ್ಗಳು. ಸಸ್ಯದ ಹೊರಭಾಗದ ಕೋಶವು ಈ ಪದರದಿಂದ ಉಂಟಾಗುತ್ತದೆ, ದಪ್ಪವಾದಂತಹ ಮರದ ತೊಗಟೆಯನ್ನು ಉಂಟು ಮಾಡುತ್ತದೆ. ಇಲ್ಲಿ ಸೆಕೆಂಡರಿ ಮೆರಿಸ್ಟಮ್ಸ್ಗಳು ಕ್ರಿಯೇಟ್ ಆಯಿತು ಅಂತಂದರೆ ಅಲ್ಲಿ ಯಾವ ರೀತಿಯಾಗಿ ಚೇಂಜಸ್ಗಳನ್ನು ನಾವು ನೋಡ್ತೀವಿ ಅಂತಂದರೆ, ಅಲ್ಲಿ ಏನಾಗುತ್ತೆ, ತೊಗಟೆ ಆಗಿರ್ಬೋದು, ಅದರ ಒಂದು ಹೊರಗಿನ ಪದರ ಏನಾಗ್ತಾ ಹೋಗುತ್ತೆ, ಗಟ್ಟಿ ಆಗ್ತಾ ಹೋಗುತ್ತೆ. ತೊಗಟೆಯ ಪದರದಲ್ಲಿ ಸ್ಯುಬೆರಿನ್ ಇದ್ದು ರಾಸಾಯನಿಕ ಇದು ಕಾಂಡದೊಳಗೆ ಗಾಳಿ ಮತ್ತು ನೀರು ಪ್ರವೇಶಿಸುವಂತೆ ತಡೆಯುತ್ತದೆ. ಕಾಂಡದೊಳಗಡೆ ಸ್ಪೇಸ್ ಏನಾದರೂ ಇತ್ತು ಅಂತಂದರೆ ಆ ಸೆಲ್ಸ್ಗಳ ಮಧ್ಯ ಏನಾಗಿರುತ್ತೆ, ಸ್ಯುಬೆರಿನ್ ಇದ್ದಿದ್ದರಿಂದ ಏನಾಗುತ್ತೆ, ನೀರು ಅಥವಾ ಗಾಳಿ ಅದರೊಳಗೆ ಪ್ರವೇಶ ಮಾಡದೇ ಇರೋ ರೀತಿಲಿ ಇದು ಮೇಂಟೈನ್. ಇದಿಷ್ಟು ನಮಗೆ ಸಿಂಪಲ್ ಪರ್ಮನೆಂಟ್ ಟಿಶ್ಯೂಸ್ಗಳಲ್ಲಿ ನಾವು ನೋಡ್ತಾ ಹೋಗೋದು. ಇದರ ನಂತರ ನಾವು ನೆಕ್ಸ್ಟ್ ಮತ್ತೆ ಕಾಂಪ್ಲೆಕ್ಸ್ ಪರ್ಮನೆಂಟ್ ಟಿಶ್ಯೂಸ್ಗಳನ್ನು ನೋಡ್ತೀವಿ. ಆ ನಂತರ ಅನಿಮಲ್ಸ್ಗಳಲ್ಲಿರುವಂತಹ ಅಂಗಾಂಶಗಳು ಯಾವ ರೀತಿಯಾಗಿರುತ್ತೆ, ಅವುಗಳು ನಮಗೆ ಹೇಗೆ ಸಪೋರ್ಟಿವ್ ಆಗಿದೆ ಅಂಥೇಳಿ ನೋಡ್ತಾ ಹೋಗೋಣ. ಈ ವಿಡಿಯೋಸ್ಗಳನ್ನು ಸಹಿತ ನಿಮ್ಮ ಫ್ರೆಂಡ್ಸ್ಗೆ ಸಹಿತ ಶೇರ್ ಮಾಡಿ. ಹೆಚ್ಚು ಜನಕ್ಕೆ ಈ NCERT ಅದರಲ್ಲೂ ಸೈನ್ಸ್ ಏನಾಗ್ತಿದೆ, ತುಂಬ ಕಷ್ಟ ಆಗ್ತಾಯಿದೆ. ಎಲ್ಲದನ್ನು ಓದ್ಕೊಂಡಿರ್ತಾರೆ, ಆದರೆ ಇದರಲ್ಲಿ ಅವರು ಸಿಂಪಲ್ ಆಗಿರುತ್ತೆ. ಆ್ಯಕ್ಚುಲಿ ನಾನು ಎಷ್ಟು ಸಿಂಪಲ್ಲಾಗಿ ಹೇಳೋಕ್ಕಾಗುತ್ತೋ ಅಷ್ಟು ಸಿಂಪಲ್ಲಾಗಿ ಹೇಳ್ತಾ ಇದ್ದೀನಿ. ನಿಮಗೂ ಸಹಿತ ನೆನಪಿರೋ ರೀತಿಯಲ್ಲೇ ಹೇಳ್ತಾ ಇದ್ದೀನಿ. ನಿಮ್ಮದೇ ರೀತಿಯಾದಂತಹ ಒಂದು ಓನ್ ನೋಟ್ಸ್ನ ನೀವು ಪ್ರಿಪೇರ್ ಮಾಡ್ಕೋಬೋದು, ಅಷ್ಟು ಈಸಿಯಾಗಿ ಹೇಳ್ತಾ ಇದ್ದೀನಿ. ಸೊ ಬೇರೆಯವ್ರಿಗೂ ಸಹಿತ ಹೆಲ್ಪ್ ಆಗಬೇಕು ಅಲ್ವಾ. ನಮ್ಮ ಒಂದು ಕಾರ್ಯ ಎಲ್ಲರಿಗೂ ಹೆಲ್ಪ್ ಆಗೋ ರೀತಿಯಲ್ಲಿದ್ದರೆ, ಎಲ್ಲರಿಗೂ ಮೆಚ್ಚುಗೆ ಆಗಿ ರೀತಿಯಲ್ಲಿತ್ತು ಅಂದರೆ ನಮಗೂ ಖುಷಿ ಆಗುತ್ತೆ. ಸೊ ಈ ವಿಡಿಯೋಗಳನ್ನು ನೀವು ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡ್ತಾ ಹೋಗಿ. ನೆಕ್ಸ್ಟ್ ಮತ್ತೆ ಅನಿಮಲ್ಸ್ ಟಿಶ್ಯೂಸ್ಗಳ ಬಗ್ಗೆ ನೋಡ್ತಾ ಹೋಗೋಣ. ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ NCERT ಸ್ಟೇಟ್ ಬುಕ್ಸ್ 1000ಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ, ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ 100ಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ. ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ. ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು. ಶಿಶು 29 ರೂಪೀಸ್, ಕಿಶೋರ್ 59 ರೂಪೀಸ್, ತರುಣ್ 159 ರೂಪೀಸ್. ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನಮಗೆ ಬೆಂಬಲ ಸೂಚಿಸಬಹುದು.
ಹೆಚ್ಚು ಬಂದ ಹಣವನ್ನು ಐಡಿಯಾಸ್ ಫೋರಂ ವತಿಯಿಂದ ಚಾರಿಟಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಸಹಿತ ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದ್ರ ಮೂಲಕ ನಿಮಗೆ ಬೇಗ ನೋಟಿಫೈ ಆಗ್ತೀರಾ. ಸೊ ದಟ್ ನೀವು ಅಲ್ಲಿಗೆ ಕ್ಲೀನಾಗಿ ಒಂದು ಕಡೆ ನೋಟ್ಸ್ ಮಾಡ್ಕೊಳ್ಳೋಕ್ಕೂ ಅಥವಾ ಕಂಟಿನ್ಯೂ ಸ್ಟಡಿ ನಿಮಗೆ ಸಿಗ್ತಾ ಹೋಗುತ್ತೆ. ಸ್ಟಾಪ್ ಮಾಡ್ಕೋಬೇಡಿ. ನಮ್ಮ ಲರ್ನಿಂಗ್ ಯಾವಾಗಲೂ ಕಂಟಿನ್ಯೂಸ್ ಆಗಿರಬೇಕು. ಲರ್ನಿಂಗ್ ಶುಡ್ ಬಿ ಕಂಟಿನ್ಯೂಸ್. ಸೊ ಇವತ್ತಿಗೆ ಇಷ್ಟು ಸಾಕು. ನೆಕ್ಸ್ಟ್ ನೋಡ್ತಾ ಹೋಗೋಣ. ಬಾಯ್.